ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ನಾವು ಯಥಾರ್ಥ ಬ್ಯಾಚಲ್ಲಿ ಆಲ್ರೆಡಿ 3 ಲೆಕ್ಚರ್ಸ್ನ ಕಂಪ್ಲೀಟ್ ಮಾಡಿದ್ದೇವೆ. ದಿಸ್ ಇಸ್ ಅ 4th ಲೆಕ್ಚರ್ ಆಫ್ ಗ್ರಾವಿಟೇಷನ್. ಸೊ ಈ ಫಸ್ಟ್ 3 ಲೆಕ್ಚರಲ್ಲಿ ನಾವೇನೇನು ಡಿಸ್ಕಸ್ ಮಾಡಿದ್ದೇವೆ ಅನ್ನೋದನ್ನು ನೋಡಿದ್ರೆ, ಫಸ್ಟ್ ಲೆಕ್ಚರಲ್ಲಿ ನಾವು ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್ ನೋಡಿದ್ದೇವೆ. ದಟ್ ಈಸ್ F is equal to G_m1 m2 divided by r². ಸೊ ಸೆಕೆಂಡಲ್ಲಿ ನಾವು ನೋಡೋದಾದರೆ, ಜನರಲಿ ನಾವು ಫೋರ್ಸ್ ಡ್ಯೂ ಟು ಗ್ರಾವಿಟಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ರಿಲೇಷನ್ ಸಹಿತ ನಾವು ನೋಡಿದ್ದೇವೆ. ಸೊ ಇಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಇಟ್ ಈಸ್ ಅ ವೇರಿಯೇಬಲ್ ಕ್ವಾಂಟಿಟಿ. ಓಕೆ, ಸೊ ಇಟ್ ಈಸ್ ಡಿಪೆಂಡ್ಸ್ ಆನ್ ನಾವೇನಾದರೂ ರಿಲೇಷನ್ ನೋಡಿದ್ದೇ ಆದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ದಟ್ ಈಸ್ ಅ ಸ್ಮಾಲ್ ಲೆಟರ್ g. ಸೊ ಸ್ಮಾಲ್ ಲೆಟರ್ g ಈಸ್ ಗಿವೆನ್ ಬೈ ಕ್ಯಾಪಿಟಲ್ ಲೆಟರ್ g ಆ್ಯಂಡ್ ಕ್ಯಾಪಿಟಲ್ ಲೆಟರ್ m ಡಿವೈಡ್ ಬೈ r². ಓಕೆ, ಸೊ ಆ ಥರ ನೋಡಿದ್ದೆ ಆದರೆ ಇಲ್ಲಿ ಮಾಸ್ ಆಫ್ ದ ಪ್ಲಾನೆಟ್ ಅಥವಾ ಮಾಸ್ ಆಫ್ ದ ಬಾಡಿ ವೇರಿ ಆದರೆ ದಿಸ್ g ವ್ಯಾಲ್ಯೂ ಆಲ್ಸೋ ವೇರೀಸ್, ರೈಟ್? ಸೊ ಇದೇ ಕಾರಣದಿಂದ ನಾವು ಲೆಕ್ಚರ್ ನಂಬರ್ 3ಯಲ್ಲಿ ಮಾಸ್ ಆ್ಯಂಡ್ ವೇಟ್ ಆಫ್ ದ ಬಾಡಿ ನಾವು ನೋಡಿದಾಗ ಮಾಸ್ ರಿಮೈನ್ಸ್ ದ ಸೇಮ್ ಬಿಕಾಸ್ ಇಟ್ ಈಸ್ ದ ಅಮೌಂಟ್ ಆಫ್ ಮ್ಯಾಟರ್ ಕಂಟೆಂಟ್ ಬೈ ದ ಬಾಡಿ, ರೈಟ್? ಸೊ ವೇಟ್ ಆಫ್ ದ ಬಾಡಿ ನಾವು ಕನ್ಸಿಡರ್ ಮಾಡಿದಾಗ ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಇಲ್ಲಿ ವೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಇಟ್ ಈಸ್ ಡಿಪೆಂಡ್ಸ್ ಆನ್ that small letter g, acceleration due to gravity. So ಯಾವಾಗ g value change ಆಗುತ್ತೆ, weight of the body also changes, right? So this is all we have learned from previous last 3 lectures, right? So ಇವತ್ತು ನಾವು 4ನೇ ಲೆಕ್ಚರ್ ತಿಳ್ಕೊಳ್ಳಿದ್ದೇವೆ. ಸೊ that is about thrust and pressure. ಸೊ ಈ thrust and pressure ಅಂದ್ರೆ ಏನು, ಮತ್ತೆ ನಾರ್ಮಲ್ ಆಗಿ ಪ್ರೆಷರ್ ವಿತ್ ರೆಸ್ಪೆಕ್ಟ್ ಟು ಸಾಲಿಡ್ಸ್, ಪ್ರೆಷರ್ ವಿತ್ ರೆಸ್ಪೆಕ್ಟ್ ಟು ಫ್ಲೂಯಿಡ್ಸ್, ಈ ಎಲ್ಲ ಟಾಪಿಕ್ಸ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಬಿಫೋರ್ ಮೂವಿಂಗ್ ಟು ದ 4th ಲೆಕ್ಚರ್, ಸೊ ಪ್ರೀವಿಯಸ್ ಲೆಕ್ಚರಲ್ಲಿ ನಾವೇನೇನು ಓದಿದೆ ಅನ್ನೋದು ಒಂದ್ಸತಿ ನೋಡೋಣ. ಸೊ ಮೊದಲಿಗೆ ಮಾಸ್ ಆ್ಯಂಡ್ ವೇಟ್ ಬಗ್ಗೆ ಮಾತಾಡೋದಾದರೆ, ಸೊ ಮಾಸ್ ಈಸ್ ದ ಅಮೌಂಟ್ ಆಫ್ ಮ್ಯಾಟರ್ ಕಂಟೈನ್ಡ್ ಬೈ ದ ಬಾಡಿ, ವೇರ್ ವೇಟ್ ಆಫ್ ದ ಬಾಡಿ ಈಸ್ ನಥಿಂಗ್ ಬಟ್ ಫೋರ್ಸ್ ಆಫ್ ಗ್ರಾವಿಟಿ ಆಕ್ಟಿಂಗ್ ಆನ್ ದ ಬಾಡಿ. ಓಕೆ, ಸೊ ಇಲ್ಲಿ ರಿಲೇಷನ್ ಬರೆಯೋದಾದ್ರೆ ವೇಟ್ ಆಫ್ ದ ಬಾಡಿ ಇಸ್ ಗಿವೆನ್ ಬೈ ಮಾಸ್ ಆಫ್ ದ ಬಾಡಿ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಹಾಗೆ ಗ್ರಾವಿಟೇಷನಲ್ ಯೂನಿಟ್ಸ್ ಆಫ್ ಫೋರ್ಸ್ ನೋಡಿದ್ದಾದ್ರೆ ನಮಗೆ KGF ಮತ್ತು GF ಅಂದಿರುತ್ತೆ. ಓಕೆ, ಕಿಲೋಗ್ರಾಮ್ ಫೋರ್ಸ್ ಆ್ಯಂಡ್ ಗ್ರಾಮ್ ಫೋರ್ಸ್. ನಮಗೆ ಈ ರಿಲೇಷನ್ನ ನಾವು SI ಯೂನಿಟ್ ಮತ್ತು CGS ಯೂನಿಟಲ್ಲಿ ಬರೆದಿದ್ದೇ ಆದರೆ 1 kgf is nothing but 9.8 Newton. 1 kgf ಅಂದರೆ the force due to gravity on mass of 1 kg. That is 9.8 Newton. ಅದೇ 1 gram force ನಾವು ನೋಡಿದಾಗ it is also force due to gravity on mass of 1 gram. So that is given by 989. Okay. ಹಾಗೆ ಲಾಸ್ಟಲ್ಲಿ weight of the body on the moon and on the surface of earth. ನಾವು ರಿಲೇಷನ್ ನೋಡಿದಾಗ weight of the body on the moon divided by weight of the body on earth surface ನೋಡಿದಾಗ it is 1/6 time ratio ಈ ಥರ ಸಿಗುತ್ತೆ. So these are the topics we have learned in the last lecture. Okay, so ಈ ಲೆಕ್ಚರಲ್ಲಿ ನಾವು ಏನೇನು ಓದ್ತೀವಿ ಅನ್ನೋದು ಒಂದ್ಸತಿ ನೋಡೋಣ. ಸೊ ಇಲ್ಲಿ ನಾವು ಥ್ರಸ್ಟ್ ಆ್ಯಂಡ್ ಪ್ರೆಷರ್, ಸೊ ಜನರಲಿ ಈ ಫೋರ್ಸ್, ಥ್ರಸ್ಟ್ ಮತ್ತು ಪ್ರೆಷರ್ ಎಲ್ಲ ಸೇಮ್ ಕ್ವಾಂಟಿಟಿ ಅನ್ನೋ ಒಂದು ಮಿಸ್ಕಾನ್ಸೆಪ್ಷನ್ಸ್ ಇರುತ್ತೆ. ಅದು ಹೇಗೆ ಡಿಫರ್ ಆಗುತ್ತೆ ಒನ್ ಫಿಸಿಕಲ್ ಕ್ವಾಂಟಿಟಿ ಅನದರ್ ಅನ್ನೋದು ನೀವು ಈ ವಿಡಿಯೋದಲ್ಲಿ ತಿಳ್ಕೊಳ್ತೀರಾ. ಓಕೆ, ಸೊ ಫಸ್ಟ್ ಒನ್ ಇಟ್ ಇಸ್ ದ ಥ್ರಸ್ಟ್, ಸೆಕೆಂಡ್ ಒನ್ ಇಟ್ ಇಸ್ ದ ಪ್ರೆಷರ್. ಸೊ ಅದಾದಮೇಲೆ ಥ್ರಸ್ಟ್ ಆ್ಯಂಡ್ ಪ್ರೆಷರ್ ಆದಮೇಲೆ ನಿಮಗೆ ಪ್ರೆಷರ್ ಇನ್ ಎ ಫ್ಲೂಯಿಡ್ಸ್, ಆಮೇಲೆ ಸಮ್ ಕಾನ್ಸಿಕ್ವೆನ್ಸ್ ಆಫ್ ಲಿಕ್ವಿಡ್ ಪ್ರೆಷರ್. ಈ 3 ಟಾಪಿಕ್ನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಳಿದ್ದೀರಾ. ಓಕೆ, ಸೊ ಫಸ್ಟ್ ಒನ್ ಥ್ರಸ್ಟ್. ಫಸ್ಟ್ ಆಫ್ ಆಲ್ ಈ ಥ್ರಸ್ಟ್ ಅಂದ್ರೇನು? ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಐ ಕನ್ಸಿಡರ್ this is the surface. Okay, so if I consider this is the surface. Okay, so one force ಈ ಥರ ಆ್ಯಕ್ಟ್ ಆಗ್ತಿದೆ, ಇನ್ನೊಂದು ಫೋರ್ಸ್ ಈ ಥರ ಆ್ಯಕ್ಟ್ ಆಗ್ತಿದೆ, ಇನ್ನೊಂದು ಫೋರ್ಸ್ ಈ ಥರ ಆ್ಯಕ್ಟ್ ಆಗ್ತಿದೆ,
ಇನ್ನೊಂದು ಫೋರ್ಸ್ ಈ ಥರ ಆ್ಯಕ್ಟ್ ಆಗ್ತಿದೆ. ಓಕೆ, ಸೊ ಇಲ್ಲಿ ಟೋಟಲ್ 4 ಫೋರ್ಸಸ್ ಆರ್ ಆ್ಯಕ್ಟಿಂಗ್. F1, F2, F3 ಆ್ಯಂಡ್ F4. ಈ ಎಲ್ಲನೂ ಫೋರ್ಸೆ. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ಆ್ಯಂಡ್ ಫೋರ್ತ್ ಒನ್. ಸೊ ಇಲ್ಲಿ ನಮಗೆ ಥ್ರಸ್ಟ್ ಅಂದರೆ ಏನು ಅನ್ನೋದು ತಿಳ್ಕೊಬೇಕು. ಸೊ ವಿತ್ ರೆಸ್ಪೆಕ್ಟ್ ಟು ಅ ಸರ್ಫೇಸ್, ಯಾವ ಫೋರ್ಸ್ ನಾರ್ಮಲ್ ಆಗಿರುತ್ತೆ ಆ ಫೋರ್ಸ್ನ ನಾವು ಥ್ರಸ್ಟ್ ಅಂತ ಕರಿತೀವಿ, ಅಥವಾ ಪರ್ಪೆಂಡಿಕ್ಯುಲರ್ ಫೋರ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ ಫೋರ್ಸ್ ಯಾವುದಾಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಅ ಸರ್ಫೇಸ್. ಇದು ಸರ್ಫೇಸ್ ಆಯಿತು. ಇಲ್ಲಿ ನೀವು ನೋಡಿದ್ದೇ ಆದರೆ ಇಲ್ಲಿ ಆ್ಯಂಗಲ್ ಇಟ್ ಈಸ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ನಾರ್ಮಲ್ ಅಂದರೆ 90 ಡಿಗ್ರಿ. ಸೊ ಇಲ್ಲಿ ನೀವು ನೋಡಿದ್ದೆ ಆದರೆ ಈ ಕಡೆ ಆದರೂ ಆಗಿರ್ಬೋದು ಅಥವಾ ಈ ಕಡೆ ಆಗಿರ್ಬೋದು, ನಿಮಗೆ ಇಲ್ಲಿ ನಾಟ್ ಈಕ್ವಲ್ ಟು 90 ಡಿಗ್ರಿ. ಇಲ್ಲೂ ಸಹಿತ ಇಟ್ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು 90 ಡಿಗ್ರಿ, ರೈಟ್? ಬಟ್ ಇಲ್ಲಿ ನೀವು ನೋಡಿದೆ ಆದರೆ ಲಾಸ್ಟ್ ಕೇಸ್ ಈ ಕಡೆ ನೋಡಿದ್ರೂ 90 ಡಿಗ್ರಿ ಇದೆ, ಈ ಕಡೆ ನೋಡಿದ್ರೂ 90 ಡಿಗ್ರಿ ಇದೆ, ರೈಟ್? ಸೊ ಔಟ್ ಆಫ್ 4 ಫೋರ್ಸಸ್ ನಾಲ್ಕನೇದು ಇದೆಯಲ್ಲ, ಆ ಫೋರ್ಸ್ನೇ ನಾವು ಥ್ರಸ್ಟ್ ಅಂತ ಕರಿತೀವಿ. ಯಾಕೆ ಥ್ರಸ್ಟ್ ಅಂತ ಕರಿತೀವಿ? ಯಾವಾಗ ಫೋರ್ಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಅಥವಾ ನಾರ್ಮಲ್ ಟು ದ ಸರ್ಫೇಸ್ ಅಂತ ನಾವು ತಗೊಂಡಾಗ ಅದನ್ನು ನಾವು ಜಸ್ಟ್ ಫೋರ್ಸ್ ಅಂತ ಕರೆಯಲ್ಲ, ಅದನ್ನು ನಾವು ಥ್ರಸ್ಟ್ ಅಂತ ಕರಿತೀವಿ. ಗಾಟ್ ಇಟ್? ಸೊ ಇಲ್ಲಿ ಈ ಫೋರ್ಸ್ ನೀವು ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್ ತಗೊಂಡಾಗ ಫೋರ್ಸ್ ಕ್ಯಾನ್ ಬಿ ಅಪ್ಲೈಡ್ ಇನ್ ಎನಿ ಡೈರೆಕ್ಷನ್. ಓಕೆ, ಫೋರ್ಸ್ ಕ್ಯಾನ್ ಬಿ ಅಪ್ಲೈಡ್ ಇನ್ ಎನಿ ಡೈರೆಕ್ಷನ್. ಬಟ್ ಇಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಕೇಸ್ನ ಪರ್ಟಿಕ್ಯುಲರ್ ಆಗಿ ತಗೊಂಡಾಗ ಅದನ್ನು ನಾವು ಜಸ್ಟ್ ಫೋರ್ಸ್ ಅಂತ ಕರೆಯಲ್ಲ, ಅದನ್ನು ನಾರ್ಮಲ್ ಫೋರ್ಸ್ ಅಂತ ಕರಿತೀವಿ. ಆ ನಾರ್ಮಲ್ ಫೋರ್ಸ್ ನಾವು ಥ್ರಸ್ಟ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಸೊ ಡೆಫಿನೇಷನ್ ಬರ್ದಿದೆ ಆದರೆ ವಾಟ್ ಈಸ್ ಥ್ರಸ್ಟ್? ಥ್ರಸ್ಟ್ ಈಸ್ ಎ normal force ಅಥವಾ ಪರ್ಪೆಂಡಿಕ್ಯುಲರ್ ಫೋರ್ಸ್, ಅಥವಾ ಇಲ್ಲಿ ಆಮೇಲೆ ಬರೀತೀನಿ ಅಥವಾ ಅನ್ನೋದು, ನಾರ್ಮಲ್ ಫೋರ್ಸ್ ಆಕ್ಟಿಂಗ್ ಆನ್ ದ ಸರ್ಫೇಸ್. ನಿಮ್ಗೆ ಸಪೋಸ್ ಈ ಡೆಫಿನೇಷನ್ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅನ್ಕೊಳ್ಳಿ. ಓಕೆ, ನೀವು ಇನ್ನೊಂದು ಡೆಫಿನೇಷನ್ ಬರಿಬೋದು. ಯಾವ ಥರ? ಸಿಂಪಲ್ ನೋಡಿ, ದ ಫೋರ್ಸ್ ಆಕ್ಟಿಂಗ್ ಆನ್ ದ ಸರ್ಫೇಸ್ ನಾರ್ಮಲಿ. ಈ ನಾರ್ಮಲಿ ಅನ್ನೋದನ್ನೇ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ, ಆರ್ perpendicular. Okay, the force acting on the surface normally or perpendicularly is called thrust. Okay, so ಇದು ಸಹಿತ thrust ಆಗಲ್ಲ. ಓಕೆ, ನಾನು F perpendicular ಅಂತ ಬರೀತೀನಿ. ಓಕೆ, this symbol is perpendicular. ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಓದಿರ್ತೀರಾ ಪರ್ಪೆಂಡಿಕ್ಯುಲರ್ ಸಿಂಬಲ್. ಅದೇ ನೀವು ಈ ಥರ ಬರೆದ್ರೆ, ಎರಡು ಲೈನ್ ಬರೆದ್ರೆ ಅದನ್ನು ಪ್ಯಾರಲಲ್ ಅಂತ ಕರಿತಿದ್ರಿ ಮ್ಯಾಥಮೆಟಿಕ್ಸಲ್ಲಿ ಅಲ್ವಾ? ಸೊ ಇದು ಪರ್ಪೆಂಡಿಕ್ಯುಲರ್ ಅಲ್ಲ, ಇದು ಸಹಿತ ಪರ್ಪೆಂಡಿಕ್ಯುಲರ್ ಅಲ್ಲ, ಇದು ಸಹಿತ ಪರ್ಪೆಂಡಿಕ್ಯುಲರ್ ಅಲ್ಲ, ಬಟ್ ಇದು ಎಫ್ ಪರ್ಪೆಂಡಿಕ್ಯುಲರ್. ಅದನ್ನು ನಾವು ಥ್ರಸ್ಟ್ ಅಂತ ಕರಿತೀವಿ. ಸೊ ಸಿಂಬಾಲಿಕಲಿ ನಾವು ಬರೆಯೋದೇ ಆದರೆ, ಸೊ ಇಲ್ಲಿ ಸಮ್ ಟೆಕ್ಸ್ಟ್ ಬುಕ್ ಎಫ್ ಪರ್ಪೆಂಡಿಕ್ಯುಲರ್ ಅಂತ ಬರೆದಿದ್ದಾರೆ, ಇನ್ನು ಸಮ್ ಟೆಕ್ಸ್ಟ್ ಬುಕ್ ಟಿ ಅಂತ ಬರೆದಿದ್ದಾರೆ. ಓಕೆ, thrust. Okay, perpendicular force are T, that is perpendicular force F perpendicular T and the thrust, both are same. Now ಇಲ್ಲಿ SI unit ಅಂತ ಬರ್ದಾಗ, okay, what is the SI unit of this thrust? As we are talking about a perpendicular force, so definitely it is a Newton. ಯಾಕೆಂದ್ರೆ ಈ thrust ಅನ್ನೋದು ಸಹಿತ one of the type of forces, right? So Newton symbolically n ಅಂತ ಬರೀತೀವಿ. Quantity, ಈ thrust ಅನ್ನೋದು ಸ್ಕೇಲರ್ ಕ್ವಾಂಟಿಟಿನ ವೆಕ್ಟರ್ ಕ್ವಾಂಟಿಟಿನ. ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಅ ಡೈರೆಕ್ಷನ್, ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್, ರೈಟ್? ಸೊ ಇಲ್ಲಿ
ಅಥವಾ ನಿಮಗೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಗೊತ್ತಾಗಲಿಲ್ಲ ಅನ್ಕೊಳ್ಳಿ. ಜನರಲಿ ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, thrust is also vector, it is the type of force, so hence this thrust is also a vector quantity. Vector quantity. Okay, so this is all about a thrust. Next one, pressure. ಇವಾಗ ಪ್ರೆಷರ್ ಬಗ್ಗೆ ಮಾತಾಡೋದು. ಸೊ ಡೈರೆಕ್ಟ್ಲಿ ನಾನು ಪ್ರೆಷರ್ ಸ್ಟಾರ್ಟ್ ಮಾಡಿದ್ರೆ ನಾನು ಏನಂತ ಹೇಳ್ತಿದ್ದೆ, ಇಟ್ ಈಸ್ ಅ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ ಕರಿತಾ ಇದ್ದೆ, ರೈಟ್? ಸೊ ಇಟ್ ಈಸ್ ನಾಟ್ ಅ ಫೋರ್ಸ್ ಪರ್ ಯೂನಿಟ್ ಏರಿಯಾ, ಇಟ್ ಈಸ್ ಅ ಥ್ರಸ್ಟ್ ಪರ್ ಯೂನಿಟ್ ಏರಿಯಾ ಅಂತ. ಇಲ್ಲಿ ಥ್ರಸ್ಟ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ಇಲ್ಲಿ ನಾವು ಪ್ರೆಷರ್ನ ಪರ್ಪೆಂಡಿಕ್ಯುಲರ್ ಫೋರ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಹೇಗೆ ನೋಡಿ, ಇದನ್ನು ನಾನು ಸರ್ಫೇಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಸರ್ಫೇಸ್ ಡಿಫ್ರೆಂಟ್ ಡೈರೆಕ್ಷನ್ ಕನ್ಸಿಡರ್ ಮಾಡ್ಕೊಳ್ಳೋಣ. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್. ಇಲ್ಲಿ ಯಾವುದನ್ನು ನಾವು ಪ್ರೆಷರ್ ಅಂತ ಕನ್ಸಿಡರ್ ಮಾಡೋದು? ಫಸ್ಟ್ ಆಫ್ ಆಲ್, ಪ್ರೆಷರ್ ಅಂದ್ರೆ ಏನು? ಇಲ್ಲಿ ಪ್ರೆಷರ್ ಅಂತಂದ್ರೆ pressure is a thrust per unit area. Thrust per unit area. Okay. So mathematically ಯಾವ ಥರ ಬರೀತೀವಿ? P equals to F perpendicular divided by A. ಸೊ ಇಲ್ಲಿ A ಅನ್ನೋದು ಏರಿಯಾ, ಓಕೆ? ಅಥವಾ ಇನ್ನು ಸಮ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಬರೆದಿದ್ದಾರೆ ಅಂತಂದರೆ T ಡಿವೈಡೆಡ್ ಬೈ A ಅಂತಲೂ ಬರೆದಿದ್ದಾರೆ. ಓಕೆ, ಸೊ ಇಲ್ಲಿ ಮೀನಿಂಗ್ ತಿಳ್ಕೊಳ್ಳೋದಾದರೆ, ಸೊ ಇಲ್ಲಿ P ಮೀನ್ಸ್ ಪ್ರೆಷರ್. ನೆಕ್ಸ್ಟ್ ಒನ್, A ಆರ್ ಎ ಅಂತಂದರೆ ಏರಿಯಾ, ಎಷ್ಟು ಏರಿಯಾ ಮೇಲೆ ಈ ಥ್ರಸ್ಟ್ ಆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಒನ್, ಟಿ ಆರ್ ಎಫ್ ಪರ್ಪೆಂಡಿಕ್ಯುಲರ್ ಅಂದರೆ ಆ ಥ್ರಸ್ಟ್ ಅನ್ನೋದು ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ, ಇಟ್ ಈಸ್ ಅ ಪರ್ಪೆಂಡಿಕ್ಯುಲರ್ ಫೋರ್ಸ್. ಸೊ ಇಲ್ಲಿ ನಾನು ನಂಬರಿಂಗ್ ಏನಾದರೂ ಮಾಡಿದ್ರೆ 1, 2, 3 ಆ್ಯಂಡ್ 4 ಯಾವುದನ್ನ ಕನ್ಸಿಡರ್ ಮಾಡ್ತೀರಾ? 1, 2, 3, 4 ಯಾವುದನ್ನ ಕನ್ಸಿಡರ್ ಮಾಡ್ತೀರಾ? ದ ಲಾಸ್ಟ್ ಕೇಸ್. ಯಾಕೆಂದರೆ ಇಲ್ಲಿ ನೀವು ನೋಡ್ಬೋದು, ಇಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಫೋರ್ಸ್. ಓಕೆ, ನಾರ್ಮಲ್, ದಿಸ್ ಈಸ್ ದ ಏರಿಯಾ, ರೈಟ್? ಸೊ ಪ್ರೆಷರ್ ಬರೆಯೋದಾದರೆ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಪರ್ ಯೂನಿಟ್ ಏರಿಯಾದಲ್ಲಿ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗಿದೆ ಅನ್ನೋದು, ಅದನ್ನು ನಾವು ಪ್ರೆಷರ್ ಅಂತ ಕರಿತೀವಿ, ರೈಟ್? ಸೊ ಹಾಗಿತ್ತಂದರೆ ಎಸ್ ಐ ಯೂನಿಟ್ ಏನು? ಸೊ ನೀವು ಇಲ್ಲಿ ನೋಡೋದಾದರೆ P ಈಕ್ವಲ್ಸ್ ಟು ಎಫ್ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಏರಿಯಾ. ಎಫ್ ಅಂತಂದರೆ ಫೋರ್ಸ್. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಫೋರ್ಸ್? ಇಟ್ ಈಸ್ ದ ನ್ಯೂಟನ್. ಏರಿಯಾ ಮೀಟರ್ ಸ್ಕ್ವೇರ್. ದೇರ್ ಫೋರ್ ಎಸ್ ಐ ಯೂನಿಟ್ ಈಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇದನ್ನು ನಾವು ಶಾರ್ಟ್ ಆಗಿ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬರಿತೀವಿ. ಓಕೆ, ಸೊ ಈ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ನ ನಾವು ಪಾಸ್ಕಲ್ ಅಂತಲೂ ಕರಿತೀವಿ, ಪಾಸ್ಕಲ್. ಸೊ ಸಿಂಬಾಲಿಕಲಿ PA ಅಂತ ಬರಿತೀವಿ. ಗಾಟ್ ಇಟ್? ಮತ್ತೆ ಕ್ವಾಂಟಿಟಿ, it is a scalar quantity. ಯಾಕೆ? we are not talking about any direction with respect to pressure, but we are talking about the direction with respect to thrust. ಓಕೆ, ನೀವು ಸ್ಕೇಲರ್ಸ್ ಮತ್ತು ವೆಕ್ಟರ್ಸ್ ಕನ್ಸಿಡರ್ ಮಾಡಿದಾಗ ನಾನು ಏನಾದರೂ ಇದು ರೀಅರೇಂಜ್ ಮಾಡಿದ್ರೆ ಎಫ್ ಇಸ್ ಈಕ್ವಲ್ ಟು ಪಿ ಡಾಟ್ ಎ ಅಂತ ಆಗುತ್ತೆ, ರೈಟ್? ಪಿ ಅನ್ನೋದು ಮತ್ತು ಎ ಅನ್ನೋದು, ಇಲ್ಲಿ ಪಿ ಮತ್ತು ಎ ಅನ್ನೋದು ಸ್ಕೇಲರ್ ಕ್ವಾಂಟಿಟೀಸ್ ಆಗುತ್ತೆ. ಓಕೆ, ಇಲ್ಲಿ
This F perpendicular is a force, right? Perpendicular force, that is a Newton. SI unit is Newton, but the direction consider ಮಾಡೇ ಮಾಡ್ತೀವಿ. So hence it is a vector quantity. So pressure is a scalar quantity. Scalar quantity. ನಿಮಗೆ ಸ್ಕೇಲಾರ್ ಮತ್ತು ವೆಕ್ಟರ್ಸ್ನ ಕ್ಲೀನಾಗಿ ಅಥವಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವು ಬೇಸಿಕ್ ಸೀರೀಸ್ ಅನ್ನೋದೊಂದು ಮಾಡಿದ್ದೀವಿ. ಅದರಲ್ಲಿ ಫೋರ್ಸ್, ಥ್ರಸ್ಟ್, ಪ್ರೆಷರ್ ಈ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಟರ್ನಿಂಗ್ ಫೋರ್ಸ್, ಮೊಮೆಂಟ್ ಆಫ್ ಫೋರ್ಸ್, ಟಾರ್ಕ್, ಸ್ಕೇಲಾರ್ಸ್, ವೆಕ್ಟರ್ಸ್, ಮ್ಯಾಟರ್ ಈ ಎಲ್ಲ ವಿಡಿಯೋಸ್ ಮಾಡಿದ್ದೀವಿ. ಒಂದು ಸತಿ ನೋಡಿ ಟೈಮ್ ಇದ್ರೆ. ಓಕೆ, ನೆಕ್ಸ್ಟ್ ಒನ್. ಸೊ ಇಲ್ಲಿ ಅದರ್ ಯೂನಿಟ್ಸ್ ಅಂತ ಇದೆ. ಇಲ್ಲಿ ಅದರ್ ಯೂನಿಟ್ಸ್ ಅಂತ ಬರೆಯೋದಾದರೆ ಅದರ್ ಯೂನಿಟ್ಸ್ SI ಯೂನಿಟ್ನ ಬರೆಯೋದಾದರೆ SI unit of pressure is Pascal, right? So ಇದು ಸಿಂಬಾಲಿಕಲಿ ಪಿ ಎ ಅಂತ ಬರಿತೀವಿ, ಅಥವಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇಲ್ಲಿ ಅದರ್ ಯೂನಿಟ್ಸ್ ಅಂತ ಯಾವುದಕ್ಕೆ ಬರಿತೀವಿ? ಒಂದು ಬಾರ್, 1 ಬಾರ್ ಅಂತ. ಓಕೆ, 1 ಬಾರ್ ಈಸ್ ನಥಿಂಗ್ ಬಟ್ 10 ಪವರ್ 5 ಪಾಸ್ಕಲ್. ಇದು ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ಬರುತ್ತೆ. ಓಕೆ, 1 ಬಾರ್ ಅಥವಾ 1 ATM ಈಸ್ ನಥಿಂಗ್ ಬಟ್ 1 ಪಾಸ್ಕಲ್ ಅಂತ. ಸೊ ದಟ್ ಈಸ್ 1 ATM. ಅದರ್ ಯೂನಿಟ್ಸ್. ನೆಕ್ಸ್ಟ್ ಒನ್ ಮಿಲಿ ಬಾರ್. ಮಿಲಿ ಅಂತಂದರೆ ಸಬ್. ಓಕೆ, ದಟ್ ಈಸ್ 10 ಪವರ್ -3 ಬಾರ್. ಅಲ್ಲಿ ನಮಗೆ ಬಾರ್ ಅನ್ನೋದು ಗೊತ್ತು. ಸೊ 10 ಪವರ್ -3 ಇಂಟು 1 ಬಾರ್, ದಟ್ ಈಸ್ 10 ಪವರ್ 5 ಪಾಸ್ಕಲ್, ರೈಟ್? ಸೊ ಈ 1 ಮಿಲಿ ಬಾರ್ನ 10 ಪವರ್ 2 ಪಾಸ್ಕಲ್ ಅಂತಲೂ ಬರಿಬೋದು. ಸೊ ದಿಸ್ ಈಸ್ 1 millibar and this is 1 bar. So these are the other units of this pressure. Innೊಂದು question, ಇವಾಗ mass of the body we can measure using the instrument called beam balance or physical balance, right? So mass instruments. ಸೊ ಮಾಸ್ ಕನ್ಸಿಡರ್ ಮಾಡ್ಕೊಂಡ್ರೆ, ಅಥವಾ ಫೋರ್ಸ್ ಅಥವಾ ವೇಟ್ ಕನ್ಸಿಡರ್ ಮಾಡ್ಕೊಂಡ್ರೆ, ಪ್ರೆಷರ್, ಈ 3 ಫಿಸಿಕಲ್ ಕ್ವಾಂಟಿಟಿನ ಯಾವ ಇನ್ಸ್ಟ್ರೂಮೆಂಟಿಂದ ಮೆಜರ್ ಮಾಡ್ತಾರೆ? ಸೊ ಇಲ್ಲಿ ಫಸ್ಟ್ ಒನ್ ಮಾಸ್ ತಗೊಂಡ್ರೆ ಬೀಮ್ ಬ್ಯಾಲೆನ್ಸ್ ಆರ್ ಫಿಸಿಕಲ್ ಬ್ಯಾಲೆನ್ಸ್. ಈ ಇನ್ಸ್ಟ್ರೂಮೆಂಟಿಂದ ಮಾಸ್ನ ಮೆಜರ್ ಮಾಡ್ಬೋದು. ಫೋರ್ಸ್ನ ಸ್ಪ್ರಿಂಗ್ ಬ್ಯಾಲೆನ್ಸಿಂದ ಮೆಜರ್ ಮಾಡ್ತಾರೆ. ಸ್ಪ್ರಿಂಗ್ ಬ್ಯಾಲೆನ್ಸ್. ಮತ್ತೆ ಪ್ರೆಷರ್ ಬ್ಯಾರೋಮೀಟರ್ ಇಂದ ಮೆಜರ್ ಮಾಡ್ತಾರೆ. ಇಸ್ ಇಟ್ ಕ್ಲಿಯರ್? ನೌ ನೆಕ್ಸ್ಟ್ ಒನ್, ಪ್ರೆಷರ್. ಇಲ್ಲಿ ನೋಡಿ 2 ಸಿಚುವೇಶನ್ ಇದೆ, ಎ ಆ್ಯಂಡ್ ಬಿ. ವೈ ಡಸ್ ದ ಮ್ಯಾಟ್ರೆಸ್ ಸಿಂಕ್ ಮೋರ್ ವೆನ್ ಐ ಆಮ್ ಸ್ಟ್ಯಾಂಡಿಂಗ್ ಕಂಪೇರ್ ಟು ವೆನ್ ಐ ಆಮ್ ಲೈಂಗ್? ಇಲ್ಲಿ ನೋಡಿ, ಇಲ್ಲಿ ಒಂದು ಹಾಸಿಗೆ ಇದೆ, ಮ್ಯಾಟ್ರೆಸ್. ನಿಂತಾಗ ಇದು ಕೆಳಗಡೆ ಹೋಯಿತು, ಅಂದರೆ ಕಂಪ್ರೆಸ್ ಆಯಿತು. ಅದೇ ಸೇಮ್ ಮನುಷ್ಯ ಮಲಗಿದಾಗ ಇಲ್ಲಿ ಯಾವುದೂ ಕಂಪ್ರೆಷನ್ ಕಾಣಿಸ್ತಿಲ್ಲ. ಯಾಕೆ? ಇಟ್ ಈಸ್ ಡ್ಯೂ ಟು ಕಾನ್ಸೆಪ್ಟ್ ಆಫ್ ಪ್ರೆಷರ್. ಸೊ ಏನು ಹೇಳುತ್ತೆ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್, ರೈಟ್? ಸೊ ಫೋರ್ಸ್ ನಥಿಂಗ್ ಬಟ್, ಇವಾಗ ನಾನು ಈ ಮನುಷ್ಯನ ತಗೊಂಡ್ರೆ ಫೋರ್ಸ್ ನಥಿಂಗ್ ಬಟ್ ವೇಟ್ ಆಫ್ ದ ಬಾಡಿ, ರೈಟ್? ಸೊ ವೇಟ್ ಆಫ್ ದ ಬಾಡಿ ಈಸ್ ಕಾನ್ಸ್ಟೆಂಟ್ ಇನ್ ದಿಸ್ ಕೇಸ್. Weight of the body is constant in this case. Okay? Now, ಇಲ್ಲಿ ವೇರಿ ಆಗ್ತಿರೋದು ಏನಂತಂದ್ರೆ ಏರಿಯಾ, ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇಲ್ಲಿ ನೋಡಿ, ಇಲ್ಲಿ ನಿಂತ್ಕೊಂಡಾಗ ಇಲ್ಲಿ 2 ಪಾದಗಳು. ಓಕೆ, ಏರಿಯಾ ಎಷ್ಟು ಕವರ್ ಮಾಡುತ್ತೆ? ಇಲ್ಲಿ ಟೋಟಲ್ ಬಾಡಿ ಇಲ್ಲಿಂದ ಇಲ್ಲಿಗೆ
ಏರಿಯಾ ಎಷ್ಟು ಕವರ್ ಮಾಡುತ್ತೆ. ಕಂಪೇರಿಟಿವ್ಲಿ ಎ ಆ್ಯಂಡ್ ಬಿ ಕಂಪೇರ್ ಮಾಡಿಕೊಂಡಾಗ ಬಿ ಅಲ್ಲಿ ಏರಿಯಾ ವಿಚ್ ಈಸ್ ಕಾಂಟ್ಯಾಕ್ಟ್ ಎಷ್ಟಿದೆ ಕಂಪೇರ್ ಟು ದ ಎ. ಇಲ್ಲಿ ಏರಿಯಾ ವಿಚ್ ಈಸ್ ಕಾಂಟ್ಯಾಕ್ಟ್ ಟು ದ ಮ್ಯಾಟ್ರಿಕ್ಸ್ ಎಷ್ಟಿದೆ, ಇಲ್ಲಿ ಏರಿಯಾ ಈಸ್ ಮೋರ್. ಏರಿಯಾ ಈಸ್ ಮೋರ್. ಇಲ್ಲಿ ಏರಿಯಾ ಈಸ್ ಲೆಸ್. ಇಲ್ಲಿ ನೀವು ನೋಡೋದಾದ್ರೆ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ, right? So that means thrust acting per unit area means mass of the body thus remains the same. If you multiply acceleration due to gravity, that is 9.8, multiply ಮಾಡಿದ್ರೆ ನಿಮಗೆ weight of this body as well as weight of this body remains the same. But variable quantity ಯಾವುದು? ಏರಿಯಾ. ನೋಡಿ ಏರಿಯಾ is very less compared to this. So ಅದರಿಂದ ಏರಿಯಾ is more means pressure is less, much less. Illi pressure is much more compared to these two cases. So now helbodu pressure is directly proportional to a perpendicular force, that is the thrust, and inversely proportional to area in which it is contacted. So thrust per unit area, elli thrust act aguttala ಆ ಏರಿಯಾ ಕಮ್ಮಿ ಇದ್ರೆ ನಮ್ಗೆ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ. ಅದೇ ಏರಿಯಾ ಜಾಸ್ತಿ ಇದ್ರೆ ವೇರ್ ದ ಥ್ರಸ್ಟ್ ಇಸ್ ಆಕ್ಟಿಂಗ್ ಅಲ್ಲಿ ಪ್ರೆಷರ್ ಕಮ್ಮಿ ಆಗುತ್ತೆ. ಇಲ್ಲಿ ಏರಿಯಾ ಜಾಸ್ತಿ ಇದೆ, ಪ್ರೆಷರ್ ಕಮ್ಮಿ. ಇಲ್ಲಿ ಏರಿಯಾ ಕಮ್ಮಿ ಇದೆ, ಪ್ರೆಷರ್ ಜಾಸ್ತಿ. ಸಿಂಪಲ್. ಸೊ ಇಲ್ಲಿ ನಾವು ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋದಾದ್ರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪ್ರೆಷರ್. ನಾರ್ಮಲ್ ಆಗಿ ಇಲ್ಲೊಂದು ಕೇಸ್ ತಗೋತೀನಿ. So area and this area is same. Okay. So this is the first case and this is the second case. So area is same. That means if I name it as A1 and A2, A1 equals to A2. Area is same. Okay. Matrix ಅನ್ಕೊಳ್ಳಿ ಹಾಸಿಗೆ. Okay. So ಇಲ್ಲಿ ಇಬ್ರು ಮನುಷ್ಯರು ಬಂದು ನಿಂತಿದ್ದಾರೆ. ಏರಿಯಾ ಸೇಮ್ ಆಗಿದೆ, ಹಾಸಿಗೆ ಸೇಮ್ ಇದೆ ಇಬ್ಬರಿಗೂ. ಇವರು ವೇಟ್ ಎಷ್ಟಿದೆ ಅಂದರೆ 100 ನ್ಯೂಟನ್ ಅನ್ಕೊಳ್ಳೋಣ, 1000 ಇಟ್ಕೊಳ್ಳೋಣ, 1000 ನ್ಯೂಟನ್. ಇವ್ರದ್ದು ವೇಟ್ 10,000 ನ್ಯೂಟನ್. ಇವಾಗ ಹೇಳಿ ಪ್ರೆಷರ್ ಯಾವ ಕೇಸಲ್ಲಿ ಜಾಸ್ತಿ ಇರುತ್ತೆ, ಫಸ್ಟ್ ಕೇಸ ಸೆಕೆಂಡ್ ಕೇಸ? By the formula, you can see pressure is directly proportional to thrust per unit area. This is also can be written as weight per unit area. So, ಇಲ್ಲಿ area is constant. ಈ ಎರಡು ಕೇಸಲ್ಲಿ area is constant. Hence, P is directly proportional to the weight. ಯಾವ ವೇಟ್ ಜಾಸ್ತಿ ಇರುತ್ತೆ ಅದರಲ್ಲಿ ಜಾಸ್ತಿ ಕಂಪ್ರೆಸ್ ಆಗುತ್ತೆ. ಈ ತರ ಆಗುತ್ತೆ, ಈ ತರ. ಓಕೆ, ಇದು ಕಂಪ್ರೆಷನ್ ಅಂತ ಹೇಳ್ತಾರೆ, ಕಂಪ್ರೆಸ್ ಆಗ್ತಿದೆ ಅಂತ. ಓಕೆ, ನಾವು ಇಲ್ಲಿ ಈ ಕೇಸಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಈಸ್ ಮಚ್ ಮೋರ್ ಕಂಪೇರ್ ಟು ದಿಸ್. ಆಸ್ ಏರಿಯಾ ಈಸ್ ಕಾನ್ಸ್ಟೆಂಟ್ ಅಲ್ವಾ, ಇಲ್ಲಿ ಏರಿಯಾ ಈಸ್ ಕಾನ್ಸ್ಟೆಂಟ್. ಸೊ ಅದನ್ನ ನಾವು ಹೇಳೋದು ಪ್ರೆಷರ್ ಆನ್ ದ ಸರ್ಫೇಸ್ ಡಿಪೆಂಡ್ಸ್ ಆನ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್. On the magnitude of the thrust acting on the surface. So that means P is directly proportional to F, perpendicular, or P is directly proportional to thrust, or P is directly proportional to weight of the body. So this is thrust, this is perpendicular force. ಈ ಮೂರು ಸೇಮ್ ಮೀನಿಂಗ್ ಕೊಡುತ್ತೆ, perpendicular force. ಓಕೆ, ನೆಕ್ಸ್ಟ್ ಕೇಸ್ ತಗೊಳ್ತೇನೆ. ಇದು ಒಂದು ಏರಿಯಾ, ಇಲ್ಲಿ ಇನ್ನೊಂದು ಏರಿಯಾ. ಓಕೆ, ಸೊ ನಾನು ಸೇಮ್ ಮನುಷ್ಯನ ತಗೋತೀನಿ. ಓಕೆ, ಸೇಮ್ ಬಾಡಿ.
ಸೊ ವೇಟ್ ಆಫ್ ದಿಸ್ ಬಾಡಿ ಐ ಕನ್ಸಿಡರ್ ಆಸ್ ಎ 1000 ನ್ಯೂಟನ್. ದ ಸೇಮ್ ಮನುಷ್ಯ ಇಲ್ಲಿ ಈ ಥರ ಮಲ್ಕೊಂಡ್ಬಿಡ್ತಾರೆ. ಸೊ ಇಯರ್ ಆಲ್ಸೋ ವೇಟ್ ಆಫ್ ದ ಬಾಡಿ ಇಟ್ ಈಸ್ ಆಲ್ಸೋ ಸೇಮ್ 1000 ನ್ಯೂಟನ್. ಇದರಲ್ಲಿ ಹೇಳಿ ಯಾವ ಕೇಸಲ್ಲಿ, ಇಫ್ ಐ ನೇಮ್ ಇಟ್ ಆಸ್ ಎ ಫಸ್ಟ್ ಕೇಸ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಕೇಸ್, ಯಾವ ಕೇಸಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ? ಸೊ ನೀವು ನೋಡ್ಬೋದು ಇಲ್ಲಿ ಏರಿಯಾ ನೋಡಿ ಇಲ್ಲಿಂದ ಇಲ್ಲಿಗೆ ಅಷ್ಟೇ, ಬಟ್ ಇಲ್ಲಿ ಈ ಕೇಸಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ. ಸೊ ಇಲ್ಲಿ ಏರಿಯಾ ಈಸ್ ಲೆಸ್, ಹೆನ್ಸ್ P will be more. P will be more. ಅಂದರೆ ಪ್ರೆಷರ್ ವಿಲ್ ಬಿ ಮೋರ್ ಅಂತ. ಓಕೆ, ಆ್ಯಕ್ಚುಲಿ ಇಲ್ಲಿ ಥ್ರಸ್ಟ್ ಏನಾಯಿತು? ಥ್ರಸ್ಟ್ ಸೇಮ್ ಆಗಿದೆ. ಸೊ ಇನ್ ದ ಬೋತ್ ಕೇಸಸ್, ಓಕೆ, ಥ್ರಸ್ಟ್ ಈಸ್ ಕಾನ್ಸ್ಟೆಂಟ್. ಓಕೆ, ನೆಕ್ಸ್ಟ್ ಒನ್. ಇಲ್ಲಿ ನೋಡಿ ಏರಿಯಾ ಈಸ್ ಮೋರ್. Area is more, hence pressure will be less. ಅರ್ಥ ಆಯ್ತಾ? ಸೊ ಅಂದರೆ ಇಫ್ ಎರಡು ಕೇಸಲ್ಲಿ, ಫಸ್ಟ್ ಕೇಸ್ ನೋಡ್ಕೊಂಡ್ರೆ ಪ್ರೀವಿಯಸ್ ಸ್ಲೈಡಲ್ಲಿ, ಓಕೆ, ಫಸ್ಟ್ ಕೇಸ್ ನೋಡ್ಕೊಂಡ್ರೆ ಇಫ್ ಥ್ರಸ್ಟ್ ಏರಿಯಾ ಕಾನ್ಸ್ಟೆಂಟ್ ಆಗಿತ್ತಲ್ಲ, ಎಸ್, ಏರಿಯಾ ಕಾನ್ಸ್ಟೆಂಟ್. If area is constant, then pressure is directly proportional to F perpendicular. Ade, if thrust nothing but F perpendicular, nothing but weight is constant, then inversely proportional to area. ಈ ಎರಡು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಸಾಲಿಡ್ಸ್. ಓಕೆ, ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಸಾಲಿಡ್ಸ್. ಗಾಟ್ ಇಟ್? ಸೊ ಅದನ್ನೇ ಇಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ಹೇಳೋದು, ಆನ್ ದ ಏರಿಯಾ ಆಫ್ ದ ಸರ್ಫೇಸ್ ಆನ್ ವಿಚ್ ಇಟ್ ಆಕ್ಟ್ಸ್. ಬಟ್ ಯಾವ ಥರ ಆಕ್ಟ್ ಆಗ್ತದೆ? ಯೂನಿವರ್ಸಲಿ ಪ್ರಪೋರ್ಷನಲ್. ಸೊ ಇಲ್ಲಿ ಮೋರ್ ದ ಏರಿಯಾ, less will be the pressure. ಓಕೆ, ಇಲ್ಲಿ ಡೈರೆಕ್ಟ್ ಥ್ರಸ್ಟ್ ಜಾಸ್ತಿ ಆದರೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಅಥವಾ ಪರ್ಪೆಂಡಿಕ್ಯುಲರ್ ಫೋರ್ಸ್ ಜಾಸ್ತಿ ಆದರೆ ಪ್ರೆಷರ್ ಜಾಸ್ತಿ ಆಗುತ್ತೆ, ವೇಟ್ ಜಾಸ್ತಿ ಆದರೆ ಪ್ರೆಷರು ಜಾಸ್ತಿ ಆಗುತ್ತೆ. ಗಾಟ್ ಇಟ್? ನೌ ನೆಕ್ಸ್ಟ್ ಒನ್. ಸೊ ದಿಸ್ ಇಸ್ ಇನ್ ಕೇಸ್ ಆಫ್ ಎ ಸಾಲಿಡ್ಸ್. ಓಕೆ, ಎಕ್ಸಾಂಪಲ್ಸ್ ನೋಡೋದಾದ್ರೆ ಫಸ್ಟ್ ಎಕ್ಸಾಂಪಲ್ ನೋಡಿ, ಡಿಕ್ರೀಸ್ ಇನ್ ಏರಿಯಾ ಇನ್ಕ್ರೀಸ್ ಇನ್ ಪ್ರೆಷರ್. ಸೊ ಅಂದರೆ ಪ್ರೆಷರ್ inversely proportional to the area. Decrease in area increases the pressure. Yes, if area increases, definitely pressure decreases, and if area decreases, definitely pressure increases. Inversely proportional, right? So ಇಲ್ಲಿ ನೋಡಿ, ಎಕ್ಸಾಂಪಲ್ ನೋಡಿ, ಇಲ್ಲಿ ಮೊಳೆ ಇದೆ, ಇಲ್ಲೊಂದು. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಬ್ಲಂಟ್ ಆಗಿದೆ ಅಂದರೆ ಜಾಸ್ತಿ ಆಗಿದೆ, ಒಂಥರ ಬೆಂಡ್ ಆಗಿರೋ ಥರ ಇರುತ್ತೆ. ಅದ್ರ ಮೇಲೆ ನಾವು ಪ್ರೆಷರ್ ಜಾಸ್ತಿ ಅಪ್ಲೈ ಮಾಡಿದ್ರೆ ಇಲ್ಲಿ ಏರಿಯಾ ನೋಡಿ ತುಂಬ ಕಮ್ಮಿ ಆಗಿದೆ. ಸೊ ಇಲ್ಲಿ ನೋಡಿ, ಏರಿಯಾ ಆಫ್ ಕಾಂಟ್ಯಾಕ್ಟ್ ಇಟ್ ಈಸ್ ದ ಡಾಟ್ ಪಾಯಿಂಟ್ ಆಗಿದೆ, ಬಟ್ ಇಲ್ಲಿ ನೋಡಿ ಏರಿಯಾ ಜಾಸ್ತಿ ಇದೆ. ಸೊ ಇನ್ ವಿಚ್ ಕೇಸ್ ದ ಪ್ರೆಷರ್ ವಿಲ್ ಬಿ ಮೋರ್? ಡೆಫಿನೆಟ್ಲಿ ಇನ್ ದಿಸ್ ಕೇಸ್ ಪ್ರೆಷರ್, ಇಫ್ ಐ ಕನ್ಸಿಡರ್ ದಿಸ್ ಇಸ್ ಅ P1 and this is P2, so definitely P1 is greater than P2. ಸೇಮ್ ಫೋರ್ಸ್ ಅಪ್ಲೈ ಮಾಡ್ತಿದ್ದೀವಿ. ಓಕೆ, ಸೊ ಇಲ್ಲಿ ಥ್ರಸ್ಟ್ 1 that is equal to thrust 2, ಎರಡರಲ್ಲೂ ಸೇಮ್ ಫೋರ್ಸ್ ಅಪ್ಲೈ ಮಾಡಿದ್ರೆ ಇಲ್ಲಿ P1 is greater than P2. ಯಾಕೆ? ಏರಿಯಾ is inversely proportional to the pressure. Got it? ಸೊ ಅಲ್ಲಿ ನೋಡಿ, a nail or board pin has one end pointed and sharp while the other end is blunt and flat. ಇದು ಶಾರ್ಪ್ ಆಗಿದೆ, ಇದು ಫ್ಲಾಟ್ ಆಗಿದೆ, ರೈಟ್? ಇದು ಶಾರ್ಪ್ ಆಗಿದೆ, ಇದು ಫ್ಲಾಟ್ ಆಗಿದೆ. ಆನ್ ಅಪ್ಲೈಂಗ್ ಎ ಫೋರ್ಸ್, ಸೇಮ್ ಫೋರ್ಸ್ ಅಪ್ಲೈ ಮಾಡ್ತಿದ್ದೀವಿ ಫಸ್ಟ್ ಕೇಸ್ಗೆ ಸೆಕೆಂಡ್ ಕೇಸ್ಗೆ.
The pointed end will exert a greater pressure as the area of a contact is small and hence it will go deep into the given surface. ಅಲ್ವಾ? ಇದು ಹೋಗಲ್ಲ, ಯಾಕಂದ್ರೆ ಏರಿಯಾ ಜಾಸ್ತಿ ಇದೆ, ಪ್ರೆಷರ್ ವಿಲ್ ಬಿ ಲೆಸ್. ಥ್ರಸ್ಟ್ ಸೇಮ್ ಇದೆ, ಫೋರ್ಸ್ ಸೇಮ್ ಆಗಿ ಆಕ್ಟ್ ಆಗ್ತಿದೆ, ಬಟ್ ಯಾವುದು ಜಾಸ್ತಿ ಪ್ರೆಷರ್ ತಗೊಳ್ತಿದೆ? ದ ಏರಿಯಾ ವಿಚ್ ಇಸ್ ಹ್ಯಾಸ್ ಸ್ಮಾಲ್ ಕಾಂಟ್ಯಾಕ್ಟ್ ಏರಿಯಾ. Right? So first one has a very small contact area, hence the pressure will be more. Right? In the same way, second example, the pointed heels of the footwear exert more pressure on the ground than the regular flat heels. Therefore, a lady with the pointed heels finds it difficult to walk on the muddy road than on the tarred road. ಅಂದರೆ ಜನರಲಿ ಇಬ್ಬರು ಹುಡುಗಿರೋ ತಗೊಳ್ಳೋಣ, ಒಬ್ಬರು ಈ ಪಾಯಿಂಟೆಡ್ ಹೀಲ್ಸ್ನ, ಇನ್ನೊಬ್ರು ಫ್ಲಾಟೆಡ್ ಹೀಲ್ಸ್ನ ಹಾಕೊಂಡಿರ್ತಾರೆ. ಓಕೆ, ಒಬ್ಬರು ಈ ಥರ ಚಪ್ಪಲಿ ಹಾಕೊಂಡಿರ್ತಾರೆ, ಇನ್ನೊಬ್ರು ಈ ಥರ ಚಪ್ಪಲಿ ಹಾಕೊಂಡಿರ್ತಾರೆ. ನಾನು ಮಣ್ಣಲ್ಲೇ ನಡಿಬೇಕು, ಇವರಿಬ್ಬರನ್ನ ಮಣ್ಣಲ್ಲೇ ನಡೆಯೋಕ್ಕೆ ಹೇಳ್ತೇನೆ. ಯಾರಿಗೆ ಈಸಿ ಆಗುತ್ತೆ, ಯಾರಿಗೆ ಡಿಫಿಕಲ್ಟ್ ಆಗುತ್ತೆ? ಸೊ ಡೆಫಿನೆಟ್ಲಿ ಇವ್ರಿಗೆ ಈಸಿ ಆಗುತ್ತೆ ನಡೆಯೋಕ್ಕೆ, ಎದರಲ್ಲಿ? ಮಣ್ಣಲ್ಲಿ. ಬಟ್ ಇವ್ರಿಗೆ ಕಷ್ಟ ಆಗುತ್ತೆ. ಓಕೆ, ಡಿಫಿಕಲ್ಟ್, ಇವ್ರಿಗೆ ಡಿಫಿಕಲ್ಟ್ ಆಗುತ್ತೆ. ಯಾಕೆ? ಇಲ್ಲಿ ಏರಿಯಾ, ಇಲ್ಲಿ ನೋಡಿ ಏರಿಯಾ ಮತ್ತು ಇದ್ರ ಕಂಪೇರ್ ಮಾಡಿ, ಇಲ್ಲಿ ಏರಿಯಾ ಬಟ್ ಇಲ್ಲಿಂದ ಇಲ್ಲಿಗೆ ಏರಿಯಾ, ಇದರಲ್ಲಿ ಏರಿಯಾ ಕಮ್ಮಿ ಇದೆ, ಹೆನ್ಸ್ ಪ್ರೆಷರ್ ವಿಲ್ ಬಿ ಮೋರ್. ಬಟ್ ಈ ಕೇಸಲ್ಲಿ ಏರಿಯಾ ಈಸ್ ಮೋರ್, ಪ್ರೆಷರ್ ವಿಲ್ ಬಿ ಲೆಸ್. ಅಂದರೆ ಈ ಚಪ್ಪಲಿ ಹಾಕೊಂಡವರು ಆರಾಮಾಗಿ ನಡ್ಕೊಂಡು ಹೋಗ್ತಾರೆ, ಯಾಕೆಂದ್ರೆ ಅವರು ಸಿಂಕ್ ಆಗಲ್ಲ ಮಣ್ಣಲ್ಲಿ, ಇವ್ರ ಚಪ್ಪಲಿ ಒಳಗಡೆ ಹೋಗಲ್ಲ, ಯಾಕೆಂದರೆ ಪ್ರೆಷರ್ ಕಮ್ಮಿ ಇದೆ, ಬಿಕಾಸ್ ಆಫ್ ಮೋರ್ ಸರ್ಫೇಸ್ ಏರಿಯಾ. ಬಟ್ ಇನ್ ದಿಸ್ ಕೇಸ್ ಯಾರು ಹೀಲ್ಸ್ ಹಾಕೊಂಡಿರ್ತಾರಲ್ಲ, ಪಾಯಿಂಟೆಡ್ ಹೀಲ್ಸ್, ಏರಿಯಾ ನೋಡಿ ಕಮ್ಮಿ ಇದೆ, ಅವಾಗೇನಾಗುತ್ತೆ, ಈ ಪಾಯಿಂಟಲ್ಲಿರೋದು ಮಣ್ಣು ಒಳಗಡೆ ಹೋಗುತ್ತೆ, ಅವ್ರಿಗೆ ಕಷ್ಟ ಆಗುತ್ತೆ ನಡೆಯೋದಕ್ಕೆ, ಬಿಕಾಸ್ ಆಫ್ ಸ್ಮಾಲ್ ಏರಿಯಾ. ಸೊ ಸ್ಮಾಲ್ ಏರಿಯಾ ಮೀನ್ಸ್ ಲಾರ್ಜರ್ ಪ್ರೆಷರ್, ಮೋರ್ ಏರಿಯಾ ಅಂದರೆ ಲೆಸ್ ಪ್ರೆಷರ್, ಆಲ್ರೆಡಿ ನಮಗೆ ಗೊತ್ತಿದೆ. ಸೊ ಇವರಿಗೆ ಡಿಫಿಕಲ್ಟ್ ಆಗುತ್ತೆ, ಇವರಿಗೆ ಈಸಿ ಆಗುತ್ತೆ. ಗಾಟ್ ಇಟ್? ಈ ಕಾನ್ಸೆಪ್ಟ್ ಮೇಲೆ. ಯಾವ ಕಾನ್ಸೆಪ್ಟ್? ಈ ಕಾನ್ಸೆಪ್ಟ್ ಮೇಲೆ. ಓಕೆ, ಸೊ ನೆಕ್ಸ್ಟ್ ಒನ್, increase in area, decrease in the pressure. Increase in area, decrease in pressure. Again, same concept. ಇಲ್ಲಿ increase area ಮಾಡಿದ್ರೆ ಪ್ರೆಷರ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಗಾಟ್ ಇಟ್? ಸೊ ಇಲ್ಲಿ ನೋಡಿ, ಹೆವಿ ಟ್ರಕ್ಸ್ ಹ್ಯಾವ್ 6 to 8 ಟೈರ್ಸ್, ಇಲ್ಲಿ ನಮಗೆ ಜಾಸ್ತಿನೇ ಇದೆ. ಓಕೆ, ಮೋರ್ ದೆನ್ 8 ಟೈರ್ಸ್ನು ಯೂಸ್ ಮಾಡ್ತಾರೆ ಇನ್ಸ್ಟೆಡ್ ಆಫ್ ದ ಕನ್ವೆನ್ಷನಲ್ 4 ಟೈರ್ಸ್. ಸ್ವಲ್ಪ ಟ್ರಕ್ಸ್ನ ನೋಡಿ 4 ಟೈರ್ಸ್ ಯೂಸ್ ಮಾಡೋ ಬದಲು 6 ಯೂಸ್ ಮಾಡಿರ್ತಾರೆ, 8 ಯೂಸ್ ಮಾಡಿರ್ತಾರೆ, 10 ಯೂಸ್ ಮಾಡಿರ್ತಾರೆ. ಸ್ವಲ್ಪ ಟ್ರಕ್ಗಂತೂ ಇನ್ನೂ ಇನ್ಕ್ರೀಸ್ ಮಾಡ್ತಾನೆ ಹೋಗ್ತಾರೆ. ಓಕೆ, ಸೊ ಅಲ್ಲಿ ಯಾಕೆ ಜಾಸ್ತಿ ಟೈರ್ಸ್ನ ಯೂಸ್ ಮಾಡ್ತಾರೆ? ಇನ್ಸ್ಟೆಡ್ ಆಫ್ ಯೂಸಿಂಗ್ 4 ಟೈರ್ಸ್, ವೈ ಡು ವಿ ಯೂಸ್ ಮೋರ್ ದ್ಯಾನ್ 4 ಟೈರ್ಸ್? ಇಲ್ಲಿ ಕಾನ್ಸೆಪ್ಟ್. ಸೊ ಕಾನ್ಸೆಪ್ಟ್ ಏನಂತಂದರೆ ಪ್ರೆಷರ್ ಅಗೇನ್. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ, ಒಂದು ಟ್ರಕ್ಕಲ್ಲಿ ಲೋಡ್ ಮಾಡ್ತೀವಿ, ಲೋಡ್ ಅಂತ ಇಟ್ ಆಕ್ಟ್ಸ್ ಆಸ್ ಎ ಥ್ರಸ್ಟ್. ಸೊ ಥ್ರಸ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸಪೋಸ್ ಸೇ ಒಂದು 10,000 ಟನ್ಸ್ನ ನಾನು ಲೋಡ್ನ ಫಿಲ್ ಮಾಡ್ತೀನಿ, ಯಾವುದು? 4 ವೀಲ್ ಟ್ರಕ್ಕಲ್ಲಿ. ಅದೇ 10,000 ಟನ್ನ ಲೋಡ್ನ ಒಂದು 10 ವೀಲ್ಸಲ್ಲಿರೋ ಒಂದು ಟ್ರಕ್ಕಿಗೆ ಫಿಲ್ ಮಾಡ್ತೀನಿ. ಯಾವುದಕ್ಕೆ ಈಸಿ ಆಗುತ್ತೆ, ಯಾವುದಕ್ಕೆ ಕಷ್ಟ ಆಗುತ್ತೆ ಟು ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್? ಡೆಫಿನೆಟ್ಲಿ ವಿ ನೋ ದ್ಯಾಟ್ ಮೋರ್ ದ ಸರ್ಫೇಸ್ ಏರಿಯಾ, ದ್ಯಾಟ್ ಮೀನ್ಸ್ ಲೆಸ್ ವಿಲ್ ಬಿ ದ ಪ್ರೆಷರ್. ಸೊ ಅದರಿಂದ ಎಲ್ಲಿ ಟೈರ್ಸ್ ಜಾಸ್ತಿ ಆಗಿರುತ್ತೆ, ದ್ಯಾಟ್ ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ. ಎಲ್ಲಿ ಯಾವಾಗ ಇನ್ಕ್ರೀಸ್ ಇನ್ ದ ಸರ್ಫೇಸ್ ಏರಿಯಾ ಆಗುತ್ತೋ ಅಲ್ಲಿ ಪ್ರೆಷರ್ ಡೆಫಿನೆಟ್ಲಿ ಡಿಕ್ರೀಸ್ ಆಗೇ ಆಗುತ್ತೆ. ರೈಟ್? ಸೊ ಅದರಿಂದ ಈ ಕಾನ್ಸೆಪ್ಟ್ನ ಯೂಸ್ ಮಾಡ್ತಾರೆ. ಸೊ ಯೂಸ್ ಮೋರ್ ಟೈರ್ಸ್ ಸೊ ದ್ಯಾಟ್ ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ, ಹೆನ್ಸ್ ಡಿಕ್ರೀಸ್ ದ ಪ್ರೆಷರ್. ಗಾಟ್ ಇಟ್? ಹಾಗೆ ನೀವು ಸೆಕೆಂಡ್ ಎಕ್ಸಾಂಪಲ್ ನೋಡ್ಬೋದು, ಈ ರೈಲ್ವೆ ಟ್ರ್ಯಾಕ್ ಇದೆ, ಇಲ್ಲಿ 2 ರೇಲ್ಸ್ ಇದೆ. ಓಕೆ, ಮೆಟಲ್ದು. ಕೆಳಗಡೆ ನೋಡಿ ಸಿಮೆಂಟ್ ಬ್ಲಾಕ್ಸ್ ಇದೆ. ಯಾಕೆ ಸಿಮೆಂಟ್ ಬ್ಲಾಕ್ಸ್ನ ಯೂಸ್ ಮಾಡಬೇಕು? ಯಾಕೆ ಅಂತಂದರೆ ನೋಡಿ, ಸಪೋಸ್ ಇದು ಏನಾದರೂ ನಾನು ಸಿಮೆಂಟ್ ಬ್ಲಾಕ್ ಯೂಸ್ ಮಾಡಲಿಲ್ಲ ಅಂದರೆ ಪ್ರೆಷರ್ ಏನಾಗುತ್ತೆ, ಈ 2 ಟ್ರ್ಯಾಕ್ ಮೇಲೆ ಮಾತ್ರ ಬೀಳುತ್ತೆ ಡೈರೆಕ್ಟ್ಲಿ. ಸಪೋಸ್ ನಾ ಏನಾದರೂ ಈ ಟ್ರ್ಯಾಕ್ಸ್ನ ರಿಮೂವ್ ಮಾಡಿದ್ರೆ, ಸಿಮೆಂಟ್ ಬ್ಲಾಕ್ನ ರಿಮೂವ್ ಮಾಡಿದ್ರೆ, ಈ ರೇಲ್ ಮತ್ತು ಈ ರೇಲ್ ಮೇಲೆ ಕಂಪ್ಲೀಟ್ ಪ್ರೆಷರ್ ಬೀಳುತ್ತೆ. ಸೊ ಇಲ್ಲಿ ನಾನು ಏನಾದರೂ ಈ ಬ್ಲಾಕ್ನ ಯೂಸ್ ಮಾಡಿದ್ದಾದರೆ ಇಲ್ಲಿ ಏರಿಯಾ ಇನ್ಕ್ರೀಸ್ ಆಯಿತು. ನೋಡಿ 1 2 3 4 5 6 ಸೊ ಆನ್. ಇಲ್ಲಿ ಬ್ಲಾಕ್ಸ್ನ, ಸಿಮೆಂಟ್ ಬ್ಲಾಕ್ನ ಯೂಸ್ ಮಾಡೋದ್ರಿಂದ ನಾನು ಏರಿಯಾನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಸೊ ಇಫ್ ಐ ಇನ್ಕ್ರೀಸ್ ದ ಏರಿಯಾ, ಡೆಫಿನೆಟ್ಲಿ ದ ಪ್ರೆಷರ್ ಬಿಕಮ್ಸ್ ಲೆಸ್ ಅಲ್ವಾ? ಇನ್ಕ್ರೀಸ್ ಇನ್ ದ ಏರಿಯಾ. ಸೊ ಟ್ರೈನ್ ಅಂದರೆ ಸೇಮ್ ವೇಟ್ ಇರುತ್ತೆ, ನಥಿಂಗ್ ಬಟ್ ಅ ಥ್ರಸ್ಟ್, ನಥಿಂಗ್ ಬಟ್ ಪರ್ಪೆಂಡಿಕ್ಯುಲರ್ ಫೋರ್ಸ್ ಆಕ್ಟಿಂಗ್ ಆನ್ ದ ರೇಲ್ಸ್. ನನ್ನ ಏರಿಯಾ ಇನ್ಕ್ರೀಸ್ ಮಾಡೋದ್ರಿಂದ ಪ್ರೆಷರ್ ಡಿಕ್ರೀಸ್ ಆಗುತ್ತೆ ಹೊರತು ಬೇರೆ ಏನೂ ಆಗಲ್ಲ. ರೈಟ್? ವೇಟ್ ಆಫ್ ದ ಟ್ರೈನ್, ಭಾರ, ಓಕೆ, ಅದು ಸೇಮ್ ಆಗಿರುತ್ತೆ.
ಬಟ್ ಇಲ್ಲಿ ನಾನು ಏರಿಯಾ ಇನ್ಕ್ರೀಸ್ ಮಾಡೋದ್ರಿಂದ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಅದರಿಂದ ನಾನು ಈ ಬ್ಲಾಕ್ಸ್ನ ಯೂಸ್ ಮಾಡ್ತೇನೆ, ಸಿಮೆಂಟ್ ಬ್ಲಾಕ್ಸ್ನ ಬಿಟ್ವೀನ್ ದ ರೇಲ್ಸ್. ರೇಲ್ಸ್ ಅಂದರೆ 2 ಕಂಬಿಗಳು. ಗಾಟ್ ಇಟ್? ಸೊ ಅದರಿಂದ ಈ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಇನ್ಕ್ರೀಸ್ ಇನ್ ಏರಿಯಾ, ಡಿಕ್ರೀಸ್ ದ ಪ್ರೆಷರ್. Why wooden sleepers are placed below the railway's tracks? So that the pressure exerted by the rails on the ground become less. ಈ ಕಾರಣದಿಂದ ನಾನು ಇಲ್ಲಿ ಸಿಮೆಂಟ್ ಬ್ಲಾಕ್ನ ಯೂಸ್ ಮಾಡ್ತಾ ಇದ್ದೀನಿ. ಗಾಟ್ ಇಟ್? ನೆಕ್ಸ್ಟ್ ಒನ್, ಪ್ರೆಷರ್ ಇನ್ ಎ ಫ್ಲೂಯಿಡ್ಸ್. ಸೊ ಇಲ್ಲಿ ಪ್ರೀವಿಯಸ್ಲಿ ನಾವು ಪ್ರೆಷರ್ ಇನ್ ಎ ಸಾಲಿಡ್ಸ್ ನೋಡಿದ್ವಿ, ರೈಟ್? ಇವಾಗ ಫ್ಲೂಯಿಡ್ಸ್. ಫಸ್ಟ್ ಆಫ್ ಆಲ್ ಫ್ಲೂಯಿಡ್ಸ್ ಅಂದ್ರೇನು? ದ substances which can flow is called ಫ್ಲೂಯಿಡ್ಸ್. ಯಾವ ಸಬ್ಸ್ಟೆನ್ಸ್ ಫ್ಲೋ ಆಗುತ್ತೆ ಅದನ್ನು ನಾವು ಫ್ಲೂಯಿಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಆ ಸ್ಟೋನ್ನ ತಗೋತೀನಿ, ಅದನ್ನ ನೆಲದ ಮೇಲೆ ಹಿಂಗೆ ಬಿಸಾಕ್ತೀನಿ, ಅದು ಫ್ಲೋ ಆಗುತ್ತಾ? ಸ್ಲೈಡ್ ಆಗ್ಬೋದು. ಫ್ಲೋ ಆಗುತ್ತಾ? ಫ್ಲೋ ಆಗಲ್ಲ. ಸ್ಲೈಡ್ ಆಗ್ಬೋದು, ಫ್ರಿಕ್ಷನ್. ಓಕೆ, ಬಟ್ ನಾ ಇಲ್ಲಿ ಹೇಳ್ತಿರೋದು ಏನಂತಂದ್ರೆ ಫ್ಲೋ ಆಗಬೇಕು. ಸಾಲಿಡ್ಸ್ ಫ್ಲೋ ಆಗಲ್ಲ. ಬಟ್ ಲಿಕ್ವಿಡ್ಸ್ ತೊಗೊಂಡ್ರೆ, ಅದೇ ನೀನು ವಾಟರ್ ತೊಗೊಂಡು ಒಂದು ನೆಲದ ಮೇಲೆ ಜಸ್ಟ್ ಡ್ರಾಪ್ ಮಾಡಿದಾಗ, ಓಕೆ, ಸ್ವಲ್ಪ ನೀರು ತೊಗೊಂಡು ಇನ್ಕ್ಲೈನ್ ಪ್ಲೇನಲ್ಲಿ ಜಸ್ಟ್ ಡ್ರಾಪ್ ಮಾಡಿದ್ರೆ ವಾಟರ್ನ ಏನಾಗುತ್ತೆ? ಫ್ಲೋ ಆಗುತ್ತೆ. ಓಕೆ, ನದಿಯಲ್ಲಿರೋ ನೀರು ಹರಿಯುತ್ತೆ. ಫ್ಲೋ ಅಂದರೆ ಹರಿಯೋದು. ಹಾಗೆ ಏರ್ ಆಲ್ಸೋ ಏನಾಗುತ್ತೆ? ಫ್ಲೋ ಆಗುತ್ತೆ. ಸೊ ಅಲ್ಲಿ ನಾನು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ವಾಟರ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಅಂತ ತಗೋತೀನಿ. ಲಿಕ್ವಿಡ್ಸ್ ಆ್ಯಂಡ್, ಓಕೆ, ಲಿಕ್ವಿಡ್ಸ್ಗೆ ಎಕ್ಸಾಂಪಲ್ ವಾಟರ್ ಅಂತ ತಗೋತೀನಿ, ಮತ್ತೆ ಗ್ಯಾಸ್ ಇಲ್ಲಿ ಏರ್ ಅಂತ ತಗೋತೀನಿ. ಬೇರೆ ಎಕ್ಸಾಂಪಲ್ಸ್ ತಗೋಬಹುದು, ಒಂದೊಂದು ಎಕ್ಸಾಂಪಲ್ ಸಾಕು. ಗಾಟ್ ಇಟ್? ನಾವು ಪ್ರೆಷರ್ ಇನ್ ಎ ಫ್ಲೂಯಿಡ್ಸ್. ಇವಾಗ ಸಾಲಿಡ್ಸ್ ಹೇಗೆ ಪ್ರೆಷರ್ ಎಕ್ಸರ್ಟ್ ಮಾಡುತ್ತೆ, ಅದೇ ರೀತಿ ಲಿಕ್ವಿಡ್ ಸಹಿತ ಪ್ರೆಷರ್ ಎಕ್ಸರ್ಟ್ ಮಾಡುತ್ತಾ? ಆನ್ಸರ್ ಇಸ್ ಎಸ್. ಹೇಗೆ? ಫಾರ್ ಎಕ್ಸಾಂಪಲ್, ನನ್ನ ಸಾಲಿಡ್, ಓಕೆ, ಕನ್ಸಿಡರ್ ಮೈ ಸೆಲ್ಫ್ ಆಸ್ ಎ ಸಾಲಿಡ್. ನಾನು ನಿಂತ್ಕೊಂಡಿದ್ದೀನಿ. ನಾನು ಪ್ರೆಷರ್ ಎಲ್ಲಿ ಎಕ್ಸರ್ಟ್ ಮಾಡ್ತಾ ಇದ್ದೀನಿ? ಎಟ್ ದ ಬಾಟಮ್. ಅಂದರೆ ನನ್ನ ಪಾದದ ಮೇಲೆ ನಾನು ಪ್ರೆಷರ್ನ ಎಕ್ಸರ್ಟ್ ಮಾಡ್ತಾ ಇದ್ದೇನೆ. ಎಲ್ಲಿ? ಇಲ್ಲಿ ಎಂಟೈರ್ ವೇಟ್ ಆಫ್ ದ ಬಾಡಿ ಆಕ್ಟ್ಸ್ ಅಟ್ ದ ಬಾಟಮ್. ಸೊ ಆ ಬಾಟಮಲ್ಲಿ ನಾನು ಪ್ರೆಷರ್ ಎಕ್ಸರ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಾನು ಒಂದು ಕವರಲ್ಲಿ, ಓಕೆ, ನೀರು ತುಂಬಿಸಿಟ್ಟು ಹಿಡ್ಕೊಂಡಿರ್ತೀನಿ. ಓಕೆ, ಸೊ ಮೇಲ್ಗಡೆ ಒಂದು ಹೋಲ್ ಮಾಡ್ತೀನಿ, ಪ್ರೆಷರ್ ಎಕ್ಸರ್ಟ್ ಬೈ ದ ಲಿಕ್ವಿಡ್ಸ್. ಓಕೆ, ಎಕ್ಸಾಂಪಲ್ ತಗೋತೀನಿ. ಈ ಥರ ಫುಲ್ ಏನಾಗಿರುತ್ತೆ ಅಂತಂದರೆ ಲಿಕ್ವಿಡ್ ಇರುತ್ತೆ. ವಾಟರ್ ಎಕ್ಸಾಂಪಲ್ ಆಗಿ ತಗೋಬಹುದು. ಓಕೆ, ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಒಂದು ಹೋಲ್ ಮಾಡ್ತೀನಿ. ಏನಾಗುತ್ತೆ? ವಾಟರ್ ಈ ಥರ ಬೀಳುತ್ತೆ. ವಾಟರ್ ಅಂತ ಕನ್ಸಿಡರ್ ಮಾಡ್ತೀನಿ. ಈ ಥರ ಬೀಳುತ್ತೆ, ರೈಟ್? ಯಾಕೆ ಈ ಹೊರಗಡೆ ಬರಬೇಕು? ಯಾಕಂದರೆ ಲಿಕ್ವಿಡ್ ಈಸ್ ಆಲ್ಸೋ ಎಕ್ಸರ್ಟಿಂಗ್ ಪ್ರೆಷರ್ ಆನ್ ದ ವಾಲ್ಸ್ ಆಫ್ ದಿಸ್ ಬೌಂಡ್ರಿ. ವಾಲ್ಸ್ ಮೇಲೆ ಪ್ರೆಷರ್ ಎಕ್ಸರ್ಟ್ ಮಾಡ್ತಾ ಇರುತ್ತಾ. ಸೊ ಯಾವಾಗ ಇಲ್ಲಿ ಓಪನಿಂಗ್ ಆಗುತ್ತೆ ಆವಾಗ ವಾಟರ್ ಆಚೆ ಬಂದ್ಬಿಡುತ್ತೆ. ಓಕೆ, ಮತ್ತೆ ಇಲ್ಲೂ ಸಹಿತ ನಾನು ಒಂದು ಹೋಲ್ ಮಾಡ್ತೇನೆ, ಇಲ್ಲೂ ಸಹಿತ ವಾಟರ್ ಬರುತ್ತೆ. ಹಾಗೆ ಇಲ್ಲೂ ಸಹಿತ ಒಂದು ಹೋಲ್ ಮಾಡ್ತೇನೆ, ಇಲ್ಲೂ ಸಹಿತ ವಾಟರ್ ಬಂದ್ಬಿಡುತ್ತೆ. ಹಾಗೆ ಎಲ್ಲ ಡೈರೆಕ್ಷನಲ್ಲೂ ನಾನು ಹೋಲ್ ಮಾಡಿದ್ರೆ ವಾಟರ್ ಎಕ್ಸರ್ಟ್ಸ್, ಅಥವಾ ವಾಟರ್ ಅನ್ನೋ ಬದಲು ಲಿಕ್ವಿಡ್ ಅಂತ ಹೇಳ್ಬೋದಲ್ಲ, ಲಿಕ್ವಿಡ್ಸ್ ಎಕ್ಸರ್ಟ್ಸ್ ಅ ಪ್ರೆಷರ್ ಇನ್ ಆಲ್ ದ ಡೈರೆಕ್ಷನ್. ಗಾಟ್ ಇಟ್? ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಅಲ್ಲಿ. ಏರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇಲ್ಲ, ಬಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಲಿಕ್ವಿಡ್ಸ್. ಓಕೆ, ಪ್ರೆಷರ್ ಇನ್ ಸಾಲಿಡ್ಸ್ ಅಂಡ್ ಪ್ರೆಷರ್ ಇನ್ ಲಿಕ್ವಿಡ್ಸ್. ಪ್ರೆಷರ್ ಇನ್ ಏರ್ ಯಾಕೆ ಡಿಸ್ಕಸ್ ಮಾಡ್ತಿಲ್ಲ? ಆಲ್ರೆಡಿ ನಮಗೆ ಗೊತ್ತಿದೆ ಬೇಸಿಕ್ ಕಾನ್ಸೆಪ್ಟ್, ದಟ್ ಈಸ್ ಅಟ್ಮಾಸ್ಫಿರಿಕ್ ಪ್ರೆಷರ್. ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಅರ್ತ್ ಅಟ್ಮಾಸ್ಫಿಯರ್. ಓಕೆ, ಪ್ರೆಷರ್ ಎಕ್ಸರ್ಟೆಡ್ ಬೈ ಅರ್ತ್ ಅಟ್ಮಾಸ್ಫಿಯರ್ ಅಂತ ಹೇಳಿದ್ರೆ ದಟ್ ಈಸ್ ದ ಅಟ್ಮಾಸ್ಫಿರಿಕ್ ಪ್ರೆಷರ್, ದಟ್ ಈಸ್ ಡ್ಯೂ ಟು ಏರ್ ಕಾಲಮ್ ಅಲ್ವಾ? ಸೊ ಅದರಿಂದ ನಾವು ಏರ್ ಬಗ್ಗೆ ಮಾತಾಡ್ತಿಲ್ಲ, ಇಲ್ಲಿ ಲಿಕ್ವಿಡ್ಸ್ ಬಗ್ಗೆ ಮಾತಾಡ್ತಿರೋದು. ಓಕೆ, ಸೊ ಫಸ್ಟ್ ಇದಾಯಿತು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ.
ಓಕೆ, ನೆಕ್ಸ್ಟ್. ಇದು ವಾಟರ್. ಓಕೆ, ಹಾಗೆ ಇನ್ನೊಂದು ಎಕ್ಸಾಂಪಲ್ ತಗೋತೇನೆ. ದಿಸ್ ಈಸ್ ಆಲ್ಸೋ ವಾಟರ್. ಸೊ ಇಲ್ಲಿ ನಾನು ಕನ್ಸಿಡರ್ ಮಾಡೋದೇನೆಂದರೆ, ಫಸ್ಟ್ ಕೇಸಲ್ಲಿ ಇಲ್ಲಿ ಹೋಲ್ ಮಾಡ್ತೇನೆ, ಹೋಲ್. ನೆಕ್ಸ್ಟ್ ಒನ್ನಲ್ಲಿ ಇಲ್ಲಿ ಹೋಲ್ ಮಾಡ್ತೇನೆ. ಸೊ ನೀವೇನು ಅಬ್ಸರ್ವ್ ಮಾಡ್ತೀರಾ, ಇಲ್ಲಿ ಇರೋದು ಎರಡು ಕೇಸಲ್ಲಿ ವಾಟರೇ ಇರೋದು. ಓಕೆ, ಫಸ್ಟ್ ಕೇಸಲ್ಲೂ ಮತ್ತು ಸೆಕೆಂಡ್ ಕೇಸಲ್ಲೂ ವಾಟರ್ ಇರೋದು. ಸೊ ನೀವು ನೋಡಿದಾದರೆ ಈ ಫಸ್ಟ್ ಕೇಸಲ್ಲಿ ದ ಲಿಕ್ವಿಡ್ ಈ ಥರ ಬೀಳುತ್ತೆ, ರೈಟ್? ಈ ಥರ ಬೀಳುತ್ತೆ. ಈ ಕೇಸಲ್ಲಿ ಇಲ್ಲಿಂದ ಇಲ್ಲಿಗೆ ಬೀಳುತ್ತೆ ಇಷ್ಟೇ. ನೋಡಿ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ನೋಡಿ, ಡಿಸ್ಟೆನ್ಸ್, ಮತ್ತು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ನೋಡಿ. ಯಾವ ಕೇಸಲ್ಲಿ ಪ್ರೆಷರ್ ಜಾಸ್ತಿ ಇದೆ? ಸೊ ಇಲ್ಲಿ ಮೋರ್ ದ ಡಿಸ್ಟೆನ್ಸ್ ಅಂದರೆ ಡೆಫಿನೆಟ್ಲಿ ಇದು ಪ್ರೆಷರ್ ಏನಾಗುತ್ತೆ, P1 ಆ್ಯಂಡ್ P2 ಡಿಪೆಂಡ್ಸ್ ಆನ್ ಹೈಟ್ ಆಫ್ ದ ಲಿಕ್ವಿಡ್ ಕಾಲಮ್. ಇಲ್ಲಿ ನೋಡಿ, ಫ್ರಮ್ ದ ಬಾಟಮ್ ಹೈಟ್ ತೊಗೊಂಡ್ರೆ, ಫ್ರಮ್ ದ ಬಾಟಮ್ ಇಲ್ಲಿ ಹೈಟ್ ತೊಗೊಳ್ಳಿ, H1, ದಿಸ್ ಇಸ್ H2. ಇಲ್ಲಿ ಹೈಟ್ ಆಫ್ ದ ಲಿಕ್ವಿಡ್ ಕಾಲಮ್ ಕಮ್ಮಿ ಇರೋದ್ರಿಂದ ಇಲ್ಲಿ ಡಿಸ್ಟೆನ್ಸ್ ಕಮ್ಮಿ ಆಯಿತು, ಅಂದರೆ ಪ್ರೆಷರ್ ಇಂಡಿಕೇಟ್ಸ್ ಇಟ್ ಇಸ್ ದ ಲೆಸ್. ಇಲ್ಲಿ ಹೈಟ್ ಆಫ್ ದ ಲಿಕ್ವಿಡ್ ಕಾಲಮ್ ಜಾಸ್ತಿ ಇದೆ, ಅಂದರೆ P1 ಈಸ್ ಗ್ರೇಟರ್ ದೆನ್ P2 ಆಸ್ H1 ಈಸ್ ಗ್ರೇಟರ್ ದೆನ್ H2. H1, H2 ಅಂದ್ರೇನು? ಹೈಟ್ ಆಫ್ ದ ಲಿಕ್ವಿಡ್ ಕಾಲಮ್, ಹೈಟ್ ಆಫ್ ದ ಲಿಕ್ವಿಡ್ ಕಾಲಮ್. ಓಕೆ, ಹೈಟ್ ಆಫ್ ದ ಲಿಕ್ವಿಡ್ ಕಾಲಮ್. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಓಕೆ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಫಸ್ಟ್ ಕೇಸಲ್ಲಿ ನೋಡಿ, ಇದು ವಾಟರ್, ಇದು ವಾಟರ್, ಸೇಮ್ ಹೈಟಲ್ಲಿದೆ, ಬಟ್ ಹೋಲ್ಸ್ ಎಲ್ಲಿದೆ? ಒಂದು ಎಟ್ ದ ಟಾಪ್, ಇನ್ನೊಂದು ಎಟ್ ದ ಬಾಟಮ್. ಓಕೆ, ಆಸ್ ಹೈಟ್ ಈಸ್ ಮೋರ್, ಪ್ರೆಷರ್ ವಿಲ್ ಬಿ ಮೋರ್. ಸೊ ಹೆನ್ಸ್ ಹಿಯರ್ ಐ ಕ್ಯಾನ್ ರೈಟ್ ಪ್ರೆಷರ್, ಲಿಕ್ವಿಡ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೈಟ್ ಆಫ್ ದ ಲಿಕ್ವಿಡ್. ಸೊ ನೆಕ್ಸ್ಟ್ ಒನ್ನಲ್ಲಿ ನೋಡಿ, ಹೈಟ್ ಈಸ್ ಸೇಮ್, ಮೀನ್ಸ್ ಇಫ್ ಐ ಕನ್ಸಿಡರ್ ದಿಸ್ ಇಸ್ H1 and this is H2. ಓಕೆ, ಸೊ ಎರಡೂ ಇಲ್ಲಿ ಹೋಲ್ ಮಾಡ್ತೇನೆ ಎಟ್ ದ ಟಾಪ್ ಅಥವಾ ಎಟ್ ಮಿಡ್ ಪಾಯಿಂಟ್ ಅಂತ ಮಾಡ್ತೀನಿ. ಓಕೆ, ಎಟ್ ಮಿಡ್ ಪಾಯಿಂಟ್, ಇಲ್ಲೂ ಸಹಿತ ಮಿಡ್ ಪಾಯಿಂಟಲ್ಲಿ ಮಾಡ್ತೀನಿ. ಇಲ್ಲಿ ಲಿಕ್ವಿಡ್ಸ್ ಏನಿದೆಯಲ್ಲ, ಡೆನ್ಸಿಟಿ, ಇದನ್ನು ನಾನು ಮರ್ಕ್ಯುರಿ ಅಂತ ತಗೋತೀನಿ. ಮರ್ಕ್ಯುರಿ. ಇದು ವಾಟರ್ ತಗೋತೀನಿ, ವಾಟರ್. ಇವಾಗ ಹೇಳಿ, ಪ್ರೆಷರ್ ಯಾವುದರಲ್ಲಿ ಜಾಸ್ತಿ ಇರುತ್ತೆ? ಅಗೇನ್ ಐಲ್ ಕನ್ಸಿಡರ್ P1 ಆ್ಯಂಡ್ P2 ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ನಮಗೆ ಗೊತ್ತಾಗಿರೋದು H1 ಇಸ್ ಈಕ್ವಲ್ ಟು H2 ಸೇಮ್. ಈಗ P1 ಆ್ಯಂಡ್ P2 ರಿಲೇಷನ್ ಏನಾಗಿರುತ್ತೆ? P1 ಈಸ್ ಗ್ರೇಟರ್ ದೆನ್ P2 ಆರ್ P1 ಈಸ್ ಲೆಸ್ ದೆನ್ P2. ಏನಾಗಿರುತ್ತೆ? P1 ಈಸ್ ಗ್ರೇಟರ್ ದೆನ್ P2 ಆರ್ P1 ಈಸ್ ಗ್ರೇಟರ್ ದೆನ್ P2, ಸಾರಿ ಲೆಸ್ ದೆನ್ P2, ಅಥವಾ P1 ಈಕ್ವಲ್ಸ್ ಟು P2 ಏನಾಗಿರುತ್ತೆ? ಸೊ ನೀವು ಅಬ್ಸರ್ವ್ ಮಾಡ್ಬೋದು,
ಇಲ್ಲಿ ಡೆನ್ಸಿಟಿ ಆಫ್ ಮರ್ಕ್ಯುರಿ ಇಟ್ ಈಸ್ 13.6 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇಲ್ಲಿ ವಾಟರ್ ನಾವು ತೊಗೊಂಡಿದ್ದಾದರೆ ಓಕೆ, ಇಲ್ಲಿ ಡೆನ್ಸಿಟಿ ಆಫ್ ವಾಟರ್ ತಗೊಂಡಾಗ ಇಟ್ ಈಸ್ 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಎಕ್ಸ್ಪೆರಿಮೆಂಟಲಿ ನಾವು ವೆರಿಫೈ ಮಾಡಿದಾಗ ನೋಡಿ, ಡಿಸ್ಟೆನ್ಸ್ ಆ್ಯಂಡ್ ಹಿಯರ್ ಡಿಸ್ಟೆನ್ಸ್ ಯಾವುದು ಜಾಸ್ತಿ ಇದೆ? ಮರ್ಕ್ಯುರಿ ಲಿಕ್ವಿಡ್ ಅದು ಜಾಸ್ತಿ ಇದೆ. ಅಂದರೆ ದಿಸ್ ಲಿಕ್ವಿಡ್ ಪ್ರೆಷರ್ ಈಸ್ ಆಲ್ಸೋ ಡಿಪೆಂಡ್ಸ್ ಆನ್ a density of a liquid. More the density, more will be the pressure at the same height of the liquid column. Okay, ಇಲ್ಲಿ ನಾನು 2 ಲಿಕ್ವಿಡ್ ಕಾಲಮ್ ತೊಗೊಂಡಿದ್ದೀನಿ, ಹೈಟ್ ಸೇಮ್ ಆಗಿ ಕನ್ಸಿಡರ್ ಮಾಡಿದ್ದೀನಿ. ಬಟ್ ಇಲ್ಲಿ ಫಸ್ಟ್ ಅಲ್ಲಿ ಲಿಕ್ವಿಡ್ ಮರ್ಕ್ಯುರಿ ಇದೆ, ಸೆಕೆಂಡ್ ಒಂದರಲ್ಲಿ ವಾಟರ್ ಇದೆ. ಇಲ್ಲಿ ಡಿಫ್ರೆನ್ಸ್ ಇನ್ ಡೆನ್ಸಿಟಿ, ಸೊ ಅದರಿಂದ P1 ಈಸ್ ಗ್ರೇಟರ್ ದ್ಯಾನ್ P2 ಆಸ್ ದ ಡೆನ್ಸಿಟಿ ಆಫ್ ಮರ್ಕ್ಯುರಿ ಇಸ್ ಗ್ರೇಟರ್ ದ್ಯಾನ್ ಡೆನ್ಸಿಟಿ ಆಫ್ this water. Got it? So ಇಲ್ಲಿ ನಾನು ಹೇಳೋದಾದರೆ P is directly proportional to the density of the liquid. ಇನ್ನೊಂದು ಬರುತ್ತೆ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಲಿಕ್ವಿಡ್ ಕಾಲಮ್. ಓಕೆ, ಅದ್ರ ಪ್ರಕಾರ ನೋಡೋದಾದರೆ P is directly proportional to height of the liquid, P is directly proportional to the density, right? So if I combine these two, I'll be getting P is directly proportional to rho h, density of a liquid and height of the liquid column. ನಾನು ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ಎಲಿಮಿನೇಟ್ ಮಾಡಬೇಕು. ಅದಕ್ಕೆ ನಾನು G ತಗೋತೀನಿ, ದಟ್ ಈಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಫೈನಲಿ ಲಿಕ್ವಿಡ್ ಪ್ರೆಷರ್ ಈಸ್ ಗಿವೆನ್ ಬೈ rho G and h. ಮೀನಿಂಗ್ ಬೇಕು ಅಂತಂದರೆ rho is density of liquid, G that is acceleration due to gravity. Value is on the surface of earth, it is 9.8 meter per second square. Okay, so ಇಲ್ಲಿ ಇನ್ನೊಂದು ಸತಿ ಬರೀತೀನಿ. G is 9.8 meter per second square on the surface of earth, and h is height of the liquid column. So this is about pressure exerted by the liquids. This is the fluids. Okay, so next one. ಕಾನ್ಸಿಕ್ವೆನ್ಸ್ ಆಫ್ ಲಿಕ್ವಿಡ್ ಪ್ರೆಷರ್. ನೀವು ಜನರಲಿ ಹಳ್ಳಿ ಕಡೆ ಆಗಿರ್ಬೋದು ಅಥವಾ ಡ್ಯಾಮ್ ಇರೋ ಪ್ಲೇಸಸಲ್ಲಿ ನೀವು ನೋಡಿರ್ಬೋದು. ಈ ಡ್ಯಾಮ್ ಏನಿದೆಯಲ್ಲ, ಇದು ಇಲ್ಲಿಂದ ಈ ಕಡೆ ನೀವು ನೋಡಿ, ಬಾಟಮ್ ಹೋದಂಗೆಲ್ಲ ಇಲ್ಲಿ ವಿಡ್ತ್ ಅಥವಾ ಥಿಕ್ನೆಸ್ ಆಫ್ ದ ವಾಲ್ ಆಫ್ ದ ಡ್ಯಾಮ್ ಇನ್ಕ್ರೀಸಿಂಗ್ ನೀವು ನೋಡ್ಬೋದು. ಇಲ್ಲಿ ನೋಡಿ ಕಮ್ಮಿ ಇದೆ. ಆಸ್ ಹೈಟ್ ಆಫ್ ದ ಲಿಕ್ವಿಡ್ ಕಾಲಮ್ ಟುವರ್ಡ್ಸ್ ದ ಬಾಟಮ್. ಓಕೆ, ಹೈಟ್ ಆಫ್ ದ ಲಿಕ್ವಿಡ್ ಕಾಲಮ್ ಟುವರ್ಡ್ಸ್ ದ ಬಾಟಮ್ ಅಂದರೆ ಯಾವ ಡೈರೆಕ್ಷನಲ್ಲಿ? ಡೌನ್ವರ್ಡ್ ಡೈರೆಕ್ಷನಲ್ಲಿ ಹೋದಂಗೆಲ್ಲ ಥಿಕ್ನೆಸ್ ಇನ್ಕ್ರೀಸ್ ಆಗ್ತದೆ. ಯಾಕೆ? ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಹೈಟ್ ಆಫ್ ದ ಲಿಕ್ವಿಡ್, ರೈಟ್? ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಮ್ಮಿ ಇದೆ. ಇಲ್ಲಿ ಬಾಟಮಿಂದ ತಗೊಂಡಾಗ ಓಕೆ, ಎಟ್ ದ ಬಾಟಮ್ ಇಲ್ಲಿಂದ ಹೈಟ್ ಇನ್ಕ್ರೀಸ್ ಆದಂಗೆಲ್ಲ ಅಂದರೆ ಟುವರ್ಡ್ಸ್ ದ ಬಾಟಮ್ ಪ್ರೆಷರ್ ಏನಾಗುತ್ತೆ? ಇಫ್ ಹೈಟ್ ಇನ್ಕ್ರೀಸಸ್ ಪ್ರೆಷರ್ ಆಲ್ಸೋ ಇನ್ಕ್ರೀಸಸ್, ರೈಟ್? ಸೊ ಅದರಿಂದ ನಾವು ಇಲ್ಲಿ ಟಾಪಲ್ಲಿ ತಗೊಂಡಾಗ ಹೀಗೆ ನಾನು ಇದನ್ನು P1, ಇದನ್ನು P2 ಆ್ಯಂಡ್ P3 ಆ್ಯಂಡ್ P4 ಆ್ಯಂಡ್ ದಿಸ್ ಇಸ್ P5 ಅಂತ ಬರ್ಕೊಂಡಾಗ ಆರ್ಡರ್ ವೈಸ್ ನಾನು ಯಾವ ಥರ ಬರೀಬೋದು? ಸೊ ಪ್ರೆಷರ್ ಎಟ್ 0.5 ಈಸ್ ಗ್ರೇಟರ್ ದ್ಯಾನ್ ಪ್ರೆಷರ್ ಎಟ್ 0.4. ಅದೇ ರೀತಿ ಎಟ್ 3, ಎಟ್ 2, ಎಟ್ 1. ಸೊ ಆಸ್ H increasing
ಟು ದ ಬಾಟಮ್. ಸೊ ಅದರಿಂದ ನಿಮಗೆ ಥಿಕ್ನೆಸ್ ಆಫ್ ದ ವಾಲ್ ಆಫ್ ದ ಡ್ಯಾಮ್ ಕೀಪ್ ಆನ್ ಇನ್ಕ್ರೀಸಸ್ ಆಸ್ ದ ಡೆಪ್ತ್ ಇನ್ಕ್ರೀಸಸ್. ಅರ್ಥ ಆಯ್ತಾ? ಸೊ ನೀವು ಸ್ಟೇಟ್ಮೆಂಟ್ ನೋಡೋದಾದರೆ thickness of the walls of a dam is increased towards the bottom. The reason is that the pressure at a point due to a liquid increases with the increase in height of the liquid column. ಇದನ್ನು ಬರ್ತಿರೋದು ಶಾರ್ಟ್ ಆಗಿ ಮ್ಯಾಥಮೆಟಿಕಲ್ ರಿಲೇಷನಲ್ಲಿ. ಗಾಟ್ ಇಟ್? ಓಕೆ, ನೆಕ್ಸ್ಟ್ ಒನ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇ ಸೆಷನ್. ಸೊ ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾವು ಥ್ರಸ್ಟ್ ಅಂದ್ರೇನು ಮತ್ತು ಪ್ರೆಷರ್ ಅಂದ್ರೇನು, ನೆಕ್ಸ್ಟ್ ಒನ್ ಲಿಕ್ವಿಡ್ ಪ್ರೆಷರ್ ಅಂದ್ರೇನು, ಮತ್ತು ಅದು ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಫ್ಯಾಕ್ಟರ್ ಬಗ್ಗೆ ಮಾತಾಡೋದಾದರೆ pressure is depends on height of the liquid column, pressure is depends on density of the liquid. Okay, more the density of the liquid, more will be the pressure. Okay, ನಾನು ಅದೇ ಮರ್ಕ್ಯೂರಿ ಮತ್ತು ವಾಟರ್ನ ತಗೊಂಡ್ರೆ ಮರ್ಕ್ಯೂರಿ ವಿಲ್ ಎಕ್ಸರ್ಟ್ ಮೋರ್ ಪ್ರೆಷರ್ ಡ್ಯೂ ಟು ಇಟ್ಸ್ ಅ ಡೆನ್ಸಿಟಿ ದಟ್ ಈಸ್ 13.6 ಟೈಮ್ಸ್ ಆಫ್ ವಾಟರ್. ಓಕೆ, ಅದ್ರ ದಿ ಕಾನ್ಸಿಕ್ವೆನ್ಸ್ ಆಫ್ ಲಿಕ್ವಿಡ್ ಪ್ರೆಷರ್ ದಟ್ ಈಸ್ ದ ಡ್ಯಾಮ್ ಬಗ್ಗೆ ನಾವು ಮಾತಾಡ್ಬೋದು. ಯಾಕೆ ಥಿಕ್ನೆಸ್ ಆಫ್ ದ ಡ್ಯಾಮ್ ಇನ್ಕ್ರೀಸಸ್ ಟುವರ್ಡ್ಸ್ ದ ಬಾಟಮ್ ಅಂತ. ಸೊ ಇಲ್ಲಿ ನಾವು ಮಾತಾಡೋದಾದರೆ ಆಸ್ height of the liquid column increases, pressure also increases. If height of the liquid column decreases, pressure is also decreases. So P is directly proportional to H. Okay, so this is all about today's session. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. Until, take care, bye bye.